ಪ್ರಿಯರೇ, ನಾವು ಜೀವಿಸುವಂತ ದಿನಗಳು ಅಂತ್ಯ ದಿನಗಳಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಎಲ್ಲವುಗಳ ಅಂತ್ಯವು ಸಮೀಪವಾದದ್ದರಿಂದ ನಾವು ಹೆಚ್ಚಾಗಿ ಭಕ್ತಿಯನ್ನು ಕಾಪಾಡಿಕೊಳ್ಳುತ್ತಾ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ನಾವು ಸಿದ್ಧರಾಗಬೇಕು. ಆ ರೀತಿಯಾಗಿ ಸಿದ್ಧರಾಗ್ಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಡುವಂಥದ್ದು, ನಮ್ಮನ್ನು ನಡೆಸುವಂಥದ್ದು ದೇವರ ವಾಕ್ಯವೇ ಆಗಿದೆ. ಅದಕ್ಕಾಗಿ ಆ ವಾಕ್ಯವನ್ನು ದೇವರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಆ ಕೊಡಲ್ಪಟ್ಟಂತ ವಾಕ್ಯವನ್ನು ನಾವು ಭಾಗವಾಗಿ ವಿಧವಾಗಿ ಆಲೋಚಿಸುತ್ತಾ ಅದರಲ್ಲಿರುವಂತ ಸತ್ಯಗಳನ್ನು ಗಮನಿಸಿ ಮತ್ತು ಜೀವನದಲ್ಲಿ ಅನುಸರಿಸುವುದರಿಂದ ಯೇಸು ಕ್ರಿಸ್ತನ ಬರೋಣಕ್ಕಾಗಿ ನಾವು ಸಿದ್ಧರಾಗ್ತೇವೆ. ಆತ ಮುಂದೆ ನಿಲ್ಲಲಿಕ್ಕೆ ಆ ಧೈರ್ಯ, ಆ ಯೋಗ್ಯತೆ ನಾವು ಸಿಗ್ತದೆ. ನಾನು ಮೊದಲು ದೇವರ ವಾಕ್ಯವನ್ನು ಓದ್ತೇನೆ. ಯಾಕೋಬನು ಬರೆದಿರುವಂತಹ ಪತ್ರಿಕೆ 5ನೇ ಅಧ್ಯಾಯ ಮೊದಲು 6 ವಚನಗಳು ಮತ್ತೊಂದು ಸಾರಿ ನಾವು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ ಮೊದಲ 6 ವಚನಗಳನ್ನು ನಾನೇ ಓದ್ತಾ ಇದ್ದೇನೆ. ನೀವು ಗಮನವಿಟ್ಟು ಬೈಬಲ್ ಇರುವಾಗ ಬೈಬಲ್ದಿಂದ ನೋಡ್ರಿ, ನಾವು ಗಮನಿಸಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಧನಿಕರೇ ಕೇಳಿರಿ, ನಿಮಗೆ ಬರುವ ದುರ್ದಶಿಗಳಿಗಾಗಿ ಕಣ್ಣೀರಿಡಿರಿ, ಗೋಲಾಡಿರಿ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದದೆ. ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ. ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ನಿಮ್ಮ ಹೊಲಗಳನ್ನು ಕುಯ್ದವರ ಕೂಲಿಯನ್ನು ನೀವು ಅನ್ಯಾಯವಾಗಿ ಹಿಡಿದುಕೊಂಡಿದ್ದೀರಿ, ಹಾಗೂ ಆ ಕೂಲಿ ನಿಮ್ಮ ಮೇಲೆ ಕೂಗಿಕೊಳ್ಳುತ್ತದೆ ಮತ್ತು ಕುಯ್ದವರ ಕೂಗು ಸಕಲ ಸೇನಾಧಿಪತಿಯಾಗಿರುವ ಕರ್ತನ ಕಿವಿಗಳಲ್ಲಿ ಬಿದ್ದದೆ. ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ. ವಧೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ನೀತಿವಂತನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ. ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ನಮಗೆ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ಯಾಕೋಬನ ಪತ್ರಿಕೆ ಇದು ಪ್ರಾಕ್ಟಿಕಲ್ ಥಿಂಗ್ಸ್ ಅಂತ ಹೇಳ್ತೀವಿ. ಪ್ರಾಕ್ಟಿಕಲ್ ಆಗಿ ನಾವು ಅನುದಿನವೂ ಮಾಡಬೇಕಂತ ವಿಷಯಗಳು. ನಾವು ಪ್ರಾರಂಭದಿಂದ ಸುಮಾರು ಒಂದು 4-5 ತಿಂಗಳುಗಳಿಂದಲೂ ನಾವು ಆಲೋಚಿಸ್ತಾ ಬಂದಿದ್ದೇವೆ. ನಮ್ಮ ಅನುದಿನದ ಜೀವನಕ್ಕೆ ಬೇಕಾಗಿರುವಂತಹ ಆತ್ಮಿಕ ಸತ್ಯಗಳು ದೇವರ ಆತ್ಮನ ಮೂಲಕವಾಗಿ ನಾವು ಹೊಂದಿಕೊಳ್ಳಿ. ನಾವಲ್ಲ ಪ್ರಿಯರೇ, ನಾವು ಬರೀ ಸಾಧನಗಳಾಗಿ ನಾವು ಮುಂದೆ ಕಾಣಿಸ್ಕೊಳ್ತೇವೆ ಹೊರತು ಮಾಡುವಂಥದ್ದು, ಮಾತಾಡುವಂಥದ್ದು ದೇವರಾತ್ಮನು. ಆತನ ಮೂಲಕವಾಗಿ ನಾವೆಲ್ಲರೂ ಕೇಳಿಸ್ಕೊಳ್ತಾ ಇದ್ದೇವೆ. ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದೇವೆ. ಈಗ 5ನೇ ಅಧ್ಯಾಯ 1-6 ವಚನಗಳಲ್ಲಿ ನಾವು ಈಗಾಗಲೇ ಇದು 3ನೇ ಸಾರಿ ನಾವು ಈ ವಾಕ್ಯವನ್ನು ಓದಿದ್ದೀವಿ. ಈಗ ನಮಗೆಲ್ಲರೂ ಕೂಡ ಅದು ಬಾಯಿಪಾಠವಾಗಿ ಬಂದಿರ್ತದೆ. ಆದ್ರೂ ಕೂಡ ಎಲ್ಲವೂ ಕೂಡ ಒಂದೇ ದಿನದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಾವು ಭಾಗವಾಗಿ ಒಂದೊಂದು ವಿಷಯವನ್ನು ಆರಿಸಿಕೊಂಡು ನಾವು ಮಾತಾಡ್ತಾ ಬರ್ತಾ ಇದ್ದೀವಿ. ಈ 5ನೇ ಅಧ್ಯಾಯ ಈ ಮೊದಲು 6 ವಚನಗಳಲ್ಲಿ ಚದುರಿಸಲ್ಪಟ್ಟಂತ ವಿಶ್ವಾಸಿಗಳು, ಅನ್ಯ ದೇಶಗಳಲ್ಲಿ ಚದುರಿಸಲ್ಪಟ್ಟಂತ ವಿಶ್ವಾಸಿಗಳು ದೇವರಿಗೆ ಅವಕಾಶವನ್ನು ಕೊಡದೆ, ದೇವರ ಹತ್ರ ಆಲೋಚನೆ ಕೇಳದೆ, ಅವರ ಸಂಪಾದನೆ ವಿಷಯದಲ್ಲಿ ಸ್ವಂತ ಆಲೋಚನೆಗಳನ್ನು ಮಾಡಿ ಸಂಪಾದಿಸಿಕೊಳ್ಳುತ್ತಾ ಇದ್ದಾಗ ಅಂತವರನ್ನು ಉದ್ದೇಶಿಸಿ ದೇವರ ಆತ್ಮನು ಯಾಕೋಬನ ಮೂಲಕವಾಗಿ ಬರೆದಿಟ್ಟಿರುವ ಮಾತುಗಳನ್ನು ನಾವು ಓದಿಕೊಂಡಿದ್ದೇವೆ. ವಿಶ್ವಾಸಿಗಳಿಗಾಗಿ ಬರೆದಿಟ್ಟಿರುವಂತ ಮಾತುಗಳು. 4ನೇದು 13 ನಾವು ಓದಿದ್ವಲ್ಲ, ಅವರು ಸ್ವಂತ ಆಲೋಚನೆಗಳು ಮಾಡಿಕೊಂಡು ಹಣವನ್ನು ಸಂಪಾದಿಸಬೇಕಂತೇಳಿ ಅವರು ಹೊಗಳಿಕೊಳ್ಳುತ್ತಾ ಇದ್ದರು. ಅಂತ ಹೊಗಳಿಕೊಳ್ಳುವಂತವರು ಮತ್ತು ತಮ್ಮನ್ನು ತಾವು ಕೊಬ್ಬಿಸಿಕೊಳ್ಳುವಂತವ್ರು. ಕನ್ನಡದಲ್ಲಿ ಕೊಬ್ಬಿಸಿಕೊಂಡಿದ್ರಂತಿದೆ, ಮತ್ತೊಂದು ಭಾಷೆಯಲ್ಲಿ ನಿಮ್ಮ ಹೃದಯಗಳನ್ನು ಪೋಷಿಸಿಕೊಳ್ಳುತ್ತಾ ಇದ್ರಂತಿದೆ. ಇಂಥವರನ್ನು ಆ ದೇವರ ಆತ್ಮನು ತನ್ನ ಆತ್ಮನ ಮೂಲಕವಾಗಿ ಖಂಡಿಸ್ತಾ ಇರುವಂಥದ್ದು ನಾವು ಗಮನಿಸಿದ್ದೇವೆ. ಅದಕ್ಕಾಗಿ ಈ ವಾಕ್ಯವನ್ನು ನಾವು ಪ್ರಾರಂಭಿಸಿ ಈಗಾಗಲೇ 2 ಸಂದೇಶಗಳನ್ನ ಕೇಳಿಸಿಕೊಂಡಿದ್ದೇವೆ. ಮೊದಲನೇ ಸಂದೇಶದಲ್ಲಿ ನಾವು ನೋಡಿದ್ದು ಸಂಪಾದನೆ ಬೇಕು, ಪ್ರತಿಯೊಬ್ಬರಿಗೆ ಸಂಸಾರವಿದೆ, ಮಕ್ಕಳಿದೆ, ನಾವೆಲ್ಲರೂ ಕೂಡ ಸಂಪಾದಿಸಬೇಕು. ಆದರೆ ದೇವರ ಸಹಾಯದಿಂದ, ದೇವರ ಆಲೋಚನೆಯಿಂದ, ದೇವರು ನಮಗೆ ಕೊಟ್ಟಂತ ಮಾರ್ಗದಲ್ಲಿ ನಾವು ಸಂಪಾದಿಸುವಾಗ
ಅದರಲ್ಲಿ ಸಮಸ್ಯೆಗಳು ಆಗುವುದಿಲ್ಲ, ಅದು ಸಮಾಧಾನಕರವಾಗಿ ಇರ್ತದೆ ಅಂತ ನಾವು ನೋಡಿದ್ದೇವೆ. ಎರಡನೇ ಸಂದೇಶದಲ್ಲಿ ಇಲ್ಲಿದ್ದಂತೆ ಈ ವಿಶ್ವಾಸಿಗಳು 5ನೇ ಅಧ್ಯಾಯದಲ್ಲಿ ಕಾಣಿಸಿಕೊಂಡಿರುವಂತಹ ಈ ವಿಶ್ವಾಸಿಗಳು ಅವರು ಯಾವ ರೀತಿಯಾಗಿ ಹಣವನ್ನು ಸಂಪಾದಿಸಿದ್ದಾರೋ ಅದನ್ನು ಯಾಕೋಬನು ಇಲ್ಲಿ ತಿಳಿಸಿದ್ದಾರೆ. 3 ವಿಷಯಗಳನ್ನು ನಾವು ಆರಿಸಿಕೊಂಡಿದ್ದೇವೆ. ಮೊದಲು ಅವರು ಯಾವ ರೀತಿಯಲ್ಲಿ ಹಣವನ್ನು ಸಂಪಾದಿಸಿ ಅವರು ಬಂದದ್ದು ದುರ್ದರ್ಶಿಗೆ 3 ಕಾರಣಗಳು. ನಾವು ಮೊದಲ ವಾಕ್ಯದಲ್ಲಿ ಓದ್ತೀವಲ್ಲ, ನಿಮ್ಮ ದುರ್ದರ್ಶಿಗಳಿಗಾಗಿ ಕಣ್ಣೀರಿಡಿರಿ. ಅವರಿಗೆ ಬಂದಂತ ದುರ್ದರ್ಶಿಗೆ 3 ಕಾರಣಗಳೇನಂತಂದ್ರೆ, ಒಂದು, ಅವರು ಸಂಪಾದಿಸಿರುವಂತ ಒಂದು ವಿಧಾನದ ಬಗ್ಗೆ ನಾವು ಓದಿದ್ದೇವೆ, ಕಳೆದ ವಾರದಲ್ಲಿ ಗಮನಿಸಿದ್ದೇವೆ, ಯಾವ ವಿಧಾನದಲ್ಲಿ ಅವರು ಸಂಪಾದಿಸಿದ್ದಾರಂತೆ. ಆದ್ರೆ ಇವತ್ತು ಸಂಪಾದಿಸಿದ್ದನ್ನು ಅವರು ಹೇಗೆ ಉಪಯೋಗಿಸಿದರು ಅನ್ನುವಂಥದ್ದು ಈ ವಾಕ್ಯದಿಂದ ನಾವು ಅರ್ಥ ಮಾಡ್ಕೊಳ್ತೇವೆ. ಮೊದಲು ಅವರು ಸಂಪಾದಿಸಿರುವಂತ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ, ಅವರ ಅನ್ಯಾಯದಿಂದ ಅಲ್ಲ, ಅವರ ಹೊಲೆಗಳಲ್ಲಿ ಕೆಲಸ ಮಾಡುವಂತ ಕೂಲಿ ಹಾಲುಗಳ ಕೂಲಿಯನ್ನು ಕೊಡದೆ ಮೋಸದಿಂದ ಅನ್ಯಾಯದಿಂದ ಅದನ್ನು ಬಿಗಿದು ಹಿಡಿದುಕೊಂಡಿರುವಂಥದ್ದು, ಅನ್ಯಾಯದಿಂದ ಸಂಪಾದಿಸಿದರಂತೇಳಿ ನಾವು ನೋಡಿದ್ದೇವೆ. ಎರಡನೇದು, ನೀತಿವಂತರಿಗೆ ಮರಣದಂಡನೆಯನ್ನು ವಿಧಿಸಿ ನಿಷ್ಕಾರಣವಾಗಿ ಶಿಕ್ಷೆಯನ್ನು ವಿಧಿಸಿ ಲಂಚ ತೆಗೆದುಕೊಂಡು ಅವರನ್ನು ಸಾಯಿಸಿ ಅದರ ಮುಖಾಂತರವೂ ಕೂಡ ಅವರ ಆಸ್ತಿಗಳನ್ನು ಅವರು ಸೇರಿಸಿಕೊಂಡಿರುವಂತದ್ದು ಕಳೆದ ವಾರದಲ್ಲಿ ಎರಡು ಕಾರಣಗಳನ್ನು ನಾವು ನೋಡ್ತೇವೆ. ಅವರು ಯಾವ ಮಾರ್ಗದಲ್ಲಿ ಸಂಪಾದಿಸಿದ್ದಾರೋ, ಯಾವ ವಿಧಾನದಲ್ಲಿ ಸಂಪಾದಿಸಿದ್ದಾರೆ ನಾವು ನೋಡ್ತೇವೆ. ಅವೆರಡು ಕೂಡ ದೇವರ ವಾಕ್ಯ ಒಪ್ಪುವಂತ ಮಾರ್ಗಗಳಲ್ಲ. ಸಂಪಾದಿಸಬೇಕು, ಪ್ರತಿಯೊಬ್ಬರು ಸಂಪಾದಿಸಲೇಬೇಕು. ಆದ್ರೆ ಸಂಪಾದಿಸುವಂತವರು ಒಂದು ನಿರ್ದಿಷ್ಟವಂತ ಮಾರ್ಗವಿದೆ, ದೇವರು ಮೆಚ್ಚುವಂತ ಮಾರ್ಗವಿದೆ, ದೇವರು ತೋರಿಸುವಂತ ಮಾರ್ಗ. ಆ ಮಾರ್ಗದಲ್ಲಿ ಸಂಪಾದಿಸಿಕೊಳ್ಳುವಾಗ ನಮಗೆ ಸಮಾಧಾನವಿರ್ತದೆ, ಅದರಿಂದ ನಮಗೆ ಪ್ರಯೋಜನವೂ ಕೂಡ ಆಗ್ತದೆ ಅಂತೇಳಿ ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ. ಅವರು ಸಂಪಾದಿಸಿರುವಂತ ಒಂದು ವಿಧಾನ. ಆದ್ರೆ ಇವತ್ತು ಸಂಪಾದಿಸಿದ್ದನ್ನು ಅವರು ಹೇಗೆ ಉಪಯೋಗಿಸಿದರು ಅನ್ನುವಂಥದ್ದು ಆಲೋಚನೆ ಮಾಡೋಣ. ಆಮೇಲೆ ಅವರು ಬಂದ ದುರ್ದಶೆ ಸ್ವಲ್ಪವಾಗಿ ಆಲೋಚನೆ ಮಾಡಿ ಮುಗಿಸ. ಸಂಪಾದಿಸಿದ್ದು ಒಳ್ಳೆ ಮಾರ್ಗ ಅಲ್ಲ. ಅನ್ಯಾಯದಿಂದ ಸಂಪಾದಿಸಿದ್ರು, ಮೋಸದಿಂದ ಸಂಪಾದಿಸಿದ್ರು, ನಿರಪರಾಧಿಗಳನ್ನು ಶಿಕ್ಷಿಸಿ ಸಂಪಾದಿಸಿದ್ರು, ಅದು ಒಳ್ಳೆ ಮಾರ್ಗ ಅಲ್ಲ. ಆದ್ರೆ ಉಪಯೋಗಿಸಿರುವಂತ ವಿಧಾನ, ಎರಡನೇ ವಿಷಯ, ಉಪಯೋಗಿಸುವಂತ ವಿಧಾನವನ್ನು ಕೂಡ ಇಲ್ಲಿ ದೇವರ ಆತ್ಮ ನಮಗೆ ಬಂದಿತ್ತು. ಯಾವ ರೀತಿಯಾಗಿ ಅವರು ಉಪಯೋಗಿಸಿದ್ದರೋ ನಾವು ಇವತ್ತು ಒಂದು 2 ವಿಷಯ ಮಾತ್ರ ನಾವಿಲ್ಲಿ ಕೇಳಿಸ್ಕೊಳ್ತೇವೆ. ಅದಕ್ಕಾಗಿ ಪ್ರಿಯರೇ, ಪ್ರತಿಯೊಬ್ಬರು ಸಂಪಾದಿಸಲೇಬೇಕು. ನಾನು ಮತ್ತೆ ಹೇಳ್ತೇನೆ, ದೇವರ ವಾಕ್ಯ ಅದಕ್ಕೆ ತದ್ವಿರುದ್ಧವಲ್ಲ. ದೇವರ ವಾಕ್ಯ ನಾವೆಲ್ಲರೂ ಕೂಡ ಭಾಗ್ಯವನ್ನು ಸಂಪಾದಿಸಿಕೊಳ್ಳಬೇಕಂತ ಹೇಳಿ ಸಾಮರ್ಥ್ಯ ಕೊಡುವಂಥದ್ದು ದೇವರ ವಾಕ್ಯ. ಕೆಲಸ ಮಾಡದವನು ಊಟನೇ ಮಾಡಬಾರದಂತ ವಾಕ್ಯ ಇದೆ. ಅದಕ್ಕಾಗಿ ಎಲ್ಲರೂ ಸಂಪಾದಿಸಲೇಬೇಕು. ಯಾಕಂದ್ರೆ ಅವರೆಲ್ಲರಿಗೂ ಸಂಸಾರವಿರ್ತದೆ, ಮಕ್ಕಳಿರ್ತಾರೆ. ಇವತ್ತು ಹಣವಿಲ್ಲದೆ ಲೋಕದಲ್ಲಿ ಜೀವನ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಭೌತಿಕವಾದಂತ ವಿಚಾರಗಳಲ್ಲಿ ಬೇಕು, ಸಂಪಾದಿಸಲೇಬೇಕು. ಆದ್ರೆ ಒಂದು ನಿರ್ದಿಷ್ಟವಾದಂತ ಮಾರ್ಗವಿದೆ, ನ್ಯಾಯವಾದಂತ ಮಾರ್ಗದಲ್ಲಿ ಸಂಪಾದಿಸಬೇಕು ಅಂತ ಇದೆ. ಆದ್ರೆ ಇವತ್ತು ನಾವು ಗಮನಿಸುವಂತ ಒಂದು ವಿಷಯ, ಸಂಪಾದಿಸುವಂತ ನಾವೆಲ್ಲರೂ ಕೂಡ ಒಂದು ಉದ್ದೇಶ ಇರ್ತದೆ. ಯಾರು ಸುಮ್ಮನೆ ಸಂಪಾದಿಸುವುದಿಲ್ಲ ಅಲ್ಲ. ಸಂಪಾದಿಸ್ಲಿಕ್ಕೆ ಒಂದು ಉದ್ದೇಶ, ಒಂದು ಕಾರಣವು, ಒಂದು ರೀಸನ್ ಇರ್ತದೆ. ನಾನು ಯಾಕೆ ದುಡಿಬೇಕು, ನನ್ನ ದುಡಿಮೆಯಿಂದ ಒಂದು ಉದ್ದೇಶ, ನಾನು ಏನ್ ಮಾಡ್ಕೊಳ್ಳಿಕ್ಕೆ ದುಡಿಬೇಕು, ಯಾವುದಕ್ಕಾಗಿ ದುಡಿಬೇಕಂತ ಹೇಳಿ ಸಂಪಾದಿಸುವ ಪ್ರತಿಯೊಬ್ಬರಲ್ಲಿ ಕೂಡ ಒಂದು ಉದ್ದೇಶವಿದ್ದೇ ಇರ್ತದೆ. ಕೆಲವರ ಕುಟುಂಬ, ಮಕ್ಕಳು, ಉದ್ಯೋಗ, ವ್ಯಾಪಾರ, ಬಿಸ್ನೆಸ್, ಹೆಸರು, ಒಬ್ಬೊಬ್ರಿಗೆ ಒಂದೊಂದು ಆಶೆ ಇರ್ತದೆ, ಒಂದು ನಿರ್ದಿಷ್ಟವಾದಂತ ಉದ್ದೇಶವಿದ್ದೇ ಇರ್ತದೆ. ಅದಕ್ಕಾಗಿ ದುಡಿಯುವುದು ತಪ್ಪಲ್ಲ, ಮತ್ತು ಒಳ್ಳೆ ಉದ್ದೇಶ ದುಡಿಯುವುದು ತಪ್ಪಲ್ಲ. ಆದ್ರೆ ಅದನ್ನು ಉಪಯೋಗಿಸುವಂತ ರೀತಿ, ಯಾವ ರೀತಿಯಾಗಿ ಉಪಯೋಗಿಸಬೇಕು ಅನ್ನುವಂಥದ್ದು ನಾವು ವಾಕ್ಯ ಭಾಗದಲ್ಲಿ ಗಮನಿಸ. ಅದಕ್ಕಾಗಿ ಎರಡನೇ ವಿಷಯ, ಅವು ಇಲ್ಲಿದ್ದಂತ ಈ ವಿಶ್ವಾಸಿಗಳು ಸಂಪಾದಿಸಿದ್ದ ಸಂಪಾದನೆಯನ್ನು ಅವ್ರು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡಿದ್ದಾರೋ 1-2 ವಿಷಯವನ್ನು ನಾವು ಕೇಳಿಸಿಕೊಳ್ಳೋಣ. ಮೊದಲನೇ ವಿಷಯ ನೋಡಿ, 2-3 ವಚನ ನಾನು ಓದ್ತಾ ಇದೆ. 2-3 ವಚನ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ. ಆ ಮಣ್ಣೆ ನಿಮಗೆ ಸಾಕ್ಷಿಯಾಗಿದ್ದು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿಬಿಡುವುದು. ಅಂತ್ಯ ದಿವಸಗಳು ಬಂದರೂ ದ್ರವ್ಯವನ್ನು ಕೂಡಿಸಿ ಇಟ್ಟುಕೊಂಡಿದ್ದೀರಿ. ಪ್ರಿಯರೇ, ಇವರು ಯಾಕೆ ಸಂಪಾದಿಸಿಕೊಂಡಿದ್ದಾರೆ ಅಂದ್ರೆ, ಅಂತ್ಯ ದಿವಸ ಬಂದರೂ ಏನ್ ಮಾಡ್ತಾ ಇದ್ರಿ, ಅವರು ಕೂಡಿಸಿಟ್ಟುಕೊಂಡಿದ್ದರು. ಅಂತ್ಯ ದಿವಸ ಬಂದರೂ ನೀವು ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ರಿ ಅಂದ್ರೆ, ಕೆಲವರು ಆ ಕೂಡಿಸಿಟ್ಟುಕೊಳ್ಳುವುದಕ್ಕಾಗಿ ಸಂಪಾದಿಸುವಂತವ್ರು ಇರ್ತಾರೆ. ಇವರು ಕೂಡ ಅಂತವ್ರೆ. ಅದಕ್ಕಾಗಿ ನಾನು ಈಗ ಬರ್ಕೊಂಡಿದ್ದೇನೆ, ಬಚ್ಚಿಟ್ಟುಕೊಳ್ಳುವುದಕ್ಕಾಗಿ ಇವರು ಬಾಚಿಕೊಂಡಿದ್ದಾರೆ. ಬಚ್ಚಿಟ್ಟುಕೊಳ್ಳಬೇಕು, ಇರಬೇಕಷ್ಟೇ, ಕಣ್ಣಿಂದ ನೋಡ್ಕೋಬೇಕು.
ಅಂತೇಳಿ ಇವರು ಕೂಡಿಸಿಟ್ಟಿರುವಂತದ್ದು. ಅವರು ಅಂತ್ಯ ದಿವಸ ಬಂದರೂ ಕೂಡ ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ದಾರೆ. ಅದರಿಂದ ಏನು ಪ್ರಯೋಜನವಾಗಲ್ಲ ಪ್ರಿಯ. ಇವತ್ತು ಅನೇಕ ಜನರಲ್ಲಿ ಕೂಡ ಕೋಟಿಗಟ್ಟಲೆ ಆಸ್ತಿ ಇರ್ತದೆ, ದುಡಿತಾರೆ, ಆದ್ರೆ ಅದನ್ನು ಬಚ್ಚಿಟ್ಟುಕೊಳ್ತಾರೆ ಅಷ್ಟೇ. ಬಚ್ಚಿಟ್ಟುಕೊಳ್ಳುವುದರಿಂದ ಏನು ಪ್ರಯೋಜನವಲ್ಲ. ಬಚ್ಚಿಟ್ಟುಕೊಳ್ಳುವುದಕ್ಕಾಗಿ ದುಡಿಯುವಂತವ್ರು, ಕೂಡಿಸಿಟ್ಟುಕೊಳ್ಳುವುದಕ್ಕಾಗಿ ದುಡಿಯುವಂತವ್ರು ಲೋಭಿಗಳಾಗಿ ಏನು ಖರ್ಚು ಮಾಡೋದಿಲ್ಲ, ₹1 ಖರ್ಚು ಮಾಡೋದಿಲ್ಲ, ಲೋಭಿಗಳಾಗಿ ಜೀವಿಸುವಂತ ಎಷ್ಟೋ ಜನರಿದ್ದಾರೆ ಲೋಕದಲ್ಲಿ. ಅದಕ್ಕಾಗಿ ಇಲ್ಲಿದ್ದಂತ ವಿಶ್ವಾಸಿಗಳು ಅಂತ್ಯ ದಿವಸಗಳು ಬಂದರೂ ಕೂಡ ದ್ರವ್ಯವನ್ನು ಕೂಡಿಸಿಟ್ಟುಕೊಂಡಿದ್ದೀರಿ ಅಂತ. ಅದಕ್ಕಾಗಿ ಕೂಡಿಸಿಟ್ಟುಕೊಳ್ಳುವುದ್ರಲ್ಲಿ ತಪ್ಪಿಲ್ಲ ಪ್ರಿಯ. ದೇವರ ವಾಕ್ಯ ಕೂಡಿಸಿಟ್ಟುಕೊಳ್ಬೇಕು, ನಮಗೆ ಬೇಕಾಗ್ತದೆ, ಮಕ್ಕಳಿಗೆ ಬೇಕಾಗ್ತದೆ. ಆದ್ರೆ ಕೂಡಿಸಿಟ್ಟುಕೊಂಡಿರುವಂತದನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತಿದ್ದೇವೆ? ದೇವರು ಕೊಟ್ಟನ್ನ ಸಂಪಾದನೆ ನಾವು ಕೂಡಿಸಿಟ್ಕೊಳ್ತೇವೆ. ನಾನು ಮುಂದೆ ವಾಕ್ಯ ಓದ್ತೇನೆ. ಆದ್ರೆ ಕೂಡಿಸಿಟ್ಟುಕೊಂಡಿರುವಂತದನ್ನು ನಾವು ಹೇಗೆ ಉಪಯೋಗಿಸ್ತಾ ಇದ್ದೇವೆ? ಉಪಯೋಗಿಸದೆ ಹೋದರೆ ಅದೇನಾಗ್ತದೆ? ಕೂಡಿಸಿಟ್ಟು ಹಾಗೆ ಇಟ್ಟುಕೊಂಡ್ರೆ ಅದೇನಾಗ್ತದೆ? 2ನೇ ವಚನ ಓದಿದ್ದೇವೆ, ಅದು ಪ್ರಯೋಜನಕ್ಕೆ ಬರುವುದಿಲ್ಲ ಅಲ್ಲ. ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳಿಗೆ ನುಸಿ ಹಿಡಿದದೆ, ನಿಮ್ಮ ಚಿನ್ನ ಬೆಳ್ಳಿಗಳು ಮಣ್ಣು ಹಿಡಿದವೆ, ಆ ಮಣ್ಣೆ ನಿಮ್ಮ ಮೇಲೆ ಸಾಕ್ಷಿಯಾಗಿ ಬೆಂಕಿ ಅಂತ ನಿಮ್ಮ ಮಾಂಸ. ಅಂದ್ರೆ ಇವರು ಬಚ್ಚಿಟ್ಟುಕೊಳ್ಳುವುದಕ್ಕಾಗಿ, ಕೂಡಿಸಿಟ್ಟುಕೊಳ್ಳುವುದಕ್ಕಾಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ? ಸಂಪಾದಿಸಿದ್ರು. ಅವರು ಉಪಯೋಗಿಸದೇ ಇದ್ದದ್ರಿಂದ, ಸರಿಯಾದ ರೀತಿಯಲ್ಲಿ ಅವರು ಉಪಯೋಗಿಸದೇ ಇದ್ದದ್ರಿಂದ ಅಲ್ಲಿ ಏನಾಗ್ತದೆ? ಅದು ಮಣ್ಣು ಹಿಡಿದದೆ, ನುಸಿ ಹಿಡಿದದೆ, ಅದು ಹಾಗೆ ಹಾಳಾಗಿ ಹೋಗ್ತದೆ ಪ್ರಿಯ. ಮಣ್ಣು ಹಿಡಿದು ಅದು ನಾಶವಾಗಿ ಹೋಗ್ತದೆ. ಇಲ್ಲಿ ವಾಕ್ಯದ ನಿಮ್ಮ ಧನವು ನಾಶವಾಗಿದೆ. ಎಷ್ಟು ಇವತ್ತು ಲೋಕದಲ್ಲಿ ಎಷ್ಟೋ ಜನರು ಕೂಡಿಸಿಟ್ಟು ಹಾಗೆ ಹೋಗ್ತದೆ. ಅದಕ್ಕಾಗಿ ನಾವು ಸಂಪಾದಿಸಿದ್ದನ್ನು ಉಪಯೋಗಿಸುವಾಗ ನಮಗೆ ಪ್ರಯೋಜನವಾಗ್ತದೆ. ಆದ್ರೆ ಇಲ್ಲಿದ್ದಂತ ಈ ಐಶ್ವರ್ಯವಂತರು ಅವ್ರು ಏನ್ ಮಾಡಿದ್ದಾರೆ? ಕೂಡಿಸಿಟ್ಟುಕೊಳ್ಳುವುದಕ್ಕಾಗಿಯೇ ಅವರ ಹಣವನ್ನು ಸಂಪಾದಿಸಿದ್ರು. ಅದಕ್ಕೆ ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ. ಸುಮಾರು 1910ರಲ್ಲಿ ಒಬ್ಬ ದೊಡ್ಡ ಐಶ್ವರ್ಯವಂತನಿದ್ದನಂತೆ. ನಾನು ಕೇಳಿಸ್ಕೊಂಡಿದ್ದೆ ಒಬ್ಬ ಸೇವಕರಿಂದ. 1910ನಲ್ಲಿ ಒಬ್ಬ ಸಹೋದರನಿದ್ದನು. ಅವನಿಗೆ 5 ಮಂದಿ ತಂಗಿಯರಿದ್ದರು. ಒಬ್ಬ ಸಹೋದರನು, 5 ಮಂದಿ ತಂಗಿಯರು. ಅವ್ರು ತುಂಬಾ ಐಶ್ವರ್ಯವಂತರು, ತುಂಬಾ ಹಣವಿದೆ. ಆದ್ರೆ ಇವರು ಒಂದು ಆಲೋಚನೆ ಮಾಡಿದ್ರು, ನಮಗೆ ಇಷ್ಟು ಐಶ್ವರ್ಯ ಇದೆ, ಇಷ್ಟು ಆಸ್ತಿ ಇದೆ, ನಾವೆಲ್ಲರೂ ಕೂಡ ಮದುವೆ ಮಾಡ್ಕೊಂಡ್ರೆ ನಮ್ಮ ಆಸ್ತಿ ಮತ್ತೊಬ್ಬರಿಗೆ ಹೋಗ್ತದೆ. ಅದಕ್ಕಾಗಿ ನಾವು ಮದುವೆ ಮಾಡ್ಕೊಳ್ಳೋದು ಹಾಗೆ ಇರೋಣ, ನಮ್ಮ ಆಸ್ತಿ ಯಾರಿಗೂ ಹೋಗುವುದಿಲ್ಲ, ನಮ್ಮ ಹತ್ರನೇ ಇರ್ತದೆ ಅಂತ ಹೇಳಿ ಅವ್ರ ಆಲೋಚನೆ ಮಾಡಿ 5 ಮಂದಿ ಅಕ್ಕ ತಂಗಿಯರು ಮತ್ತೆ ಈ ಸಹೋದರ ಯಾರು ಮದುವೆ ಮಾಡ್ಕೊಂಡಿಲ್ಲ. ಕೋಟಿಗಟ್ಟಲೆ ಆಸ್ತಿ ಇದೆ, ಅದನ್ನು ಉಪಯೋಗಿಸ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ಮನಸ್ಸಿಲ್ಲ. ಮದುವೆ ಮಾಡ್ಕೊಂಡ್ರೆ ಮತ್ತೊಬ್ಬರು ಬಂದು ತಿಂತಾರ ಅಂತ ಹೇಳಿ ಆಲೋಚನೆಯೊಂದಿಗೆ ಅವರು ಮದುವೆನೂ ಮಾಡ್ಕೊಂಡಿಲ್ಲ. ಏನಾಗ್ತದೆ? ಕ್ರಮೇಣ ಅವರೆಲ್ಲ ಸತ್ತು ಹೋಗ್ತಾರೆ. ಆ ಆಸ್ತಿ ಅದು ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಡ್ತದೆ ಅಷ್ಟೇ. ಅದಕ್ಕಾಗಿ ಹಣ ಇರುವುದು ಒಳ್ಳೇದೇ, ಇವತ್ತು ನಮಗೆ ಪ್ರಯೋಜನವೇ. ಹಣ ಇರುವುದು ನಮಗೆ ಪ್ರಯೋಜನವೇ. ಆದ್ರೆ ಅದನ್ನು ಉಪಯೋಗಿಸದೇ ಇದ್ರೆ ಅದರಿಂದ ನಮಗೆ ಏನು ಪ್ರಯೋಜನವೂ ಆಗುವುದಿಲ್ಲ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ. ಈ ಜಲ ಇದೆಯಲ್ಲ, ಅಂತರ್ಜಲ, ಭೂಮಿಯಿಂದ ಉಕ್ಕಿ ಬರ್ತದೆ ಜಲ, ನೀರು. ಅಲ್ಲಿ ನೀರು ಇರ್ತದೆ, ಅದ್ರ ನೀವು ಎಷ್ಟು ನೀರು ತೆಗೆದ್ರು ಅದು ಇನ್ನು ಒಳ್ಳೆ ನೀರು ಸಿಗ್ತಾ ಇರ್ತದೆ. ಅದು ತೆಗಿದೇ ಇದ್ರೆ, ಆ ನೀರು ಹಾಗೇ ಇರ್ತದೆ. ಅಂತರ್ಜಲ ನಾವು ನೋಡ್ತೀವಲ್ಲ, ನೀವೆಷ್ಟು ನೀರು ತೆಗಿತಾ ಇದ್ರು ಆ ನೀರು ಉಕ್ಕಿ ಬರ್ತಾ ಇರ್ತದೆ. ಇನ್ನು ಶ್ರೇಷ್ಠವಂತ ನೀರು ಸಿಗ್ತದೆ. ತೆಗಿತಾ ಇದ್ದಾಗ ದಿನ ಡೈಲಿ ಅದನ್ನ ನೀರು ನಾವು ತೆಗಿತಾ ಉಪಯೋಗಿಸ್ಕೊಳ್ತಿರುವಾಗ ನಮಗೆ ಪದೇ ಒಳ್ಳೆ ಶ್ರೇಷ್ಠವಂತ ನೀರು ಮತ್ತು ಸಮೃದ್ಧಿಯಂತ ನೀರು ಸಿಗ್ತದೆ. ಒಂದು ನೀರು ಹಾಗೆ ಇದ್ರೆ, ಅದನ್ನು ತೆಗೀದೆ, ಅದನ್ನು ಖರ್ಚು ಮಾಡದೆ ಹಾಗೆ ಇದ್ರೆ ಅದೇನಾಗ್ತದೆ? ಅದ್ರಲ್ಲಿ ಕಸ ತುಂಬಿಕೊಳ್ತದೆ. ಆ ನೀರೇನಾಗ್ತದೆ? ಹೊಲಸಾಗ್ತದೆ ಮತ್ತು ಕುಡಿಲಿಕ್ಕೆ ಆಗುವುದಿಲ್ಲ, ಅದರದ್ದು ಯಾವ ಪ್ರಯೋಜನ ಬರುವುದಿಲ್ಲ. ಜಲ ನಮ್ಮ ಹತ್ರ ಇರುವಾಗ ನಾವೇನ್ ಮಾಡ್ಬೇಕು? ತೆಗಿತಾ ಇರಬೇಕು. ನಾನು ಯಾಕೆ ಹೇಳ್ತೇನೆ? ಹಣವನ್ನು ಸಂಪಾದಿಸಬೇಕು. ಸಂಪಾದಿಸಿದ ಹಣವನ್ನು ಹಾಗೆ ಕೂಡಿಸಿಟ್ಟುಕೊಳ್ಳದೆ, ಹಾಗೆ ಬಚ್ಚಿಟ್ಟುಕೊಳ್ಳದೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸುವಾಗ ಪ್ರಯೋಜನ. ಇಲ್ಲಿದ್ದಂತ ಈ ವಿಶ್ವಾಸಿಗಳಲ್ಲ, ಯಾಕೋಬ ಪತ್ರಿಕೆ 5ನೇ ಅಧ್ಯಾಯದ ಈ ವಿಶ್ವಾಸಿಗಳು ಅಂತ್ಯ ದಿವಸಗಳು ಬಂದ್ರು, ಇನ್ನು ಅಂತ್ಯ ದಿವಸಗಳಲ್ಲಿದ್ದಾರೆ, ಕಡೆಯ ದಿವಸಗಳಲ್ಲಿದ್ದಾರೆ. ಅಂತ್ಯ ದಿವಸಗಳು ಬಂದ್ರು ಕೂಡ ಅವರು ಕೂಡಿಸಿಟ್ಟುಕೊಂಡಿದ್ದಾರೆ. ಅದಕ್ಕಾಗಿ ಪ್ರಿಯರೇ, ನಾವು ದೇವರು ನಮಗೆ ಕೊಟ್ಟಂತ ಸಂಪಾದನೆ, ನಾವು ದುಡಿಯುವಂತ ಸಂಪಾದನೆಯಲ್ಲಿ ನಾವು ಉಪಯೋಗಿಸಿಕೊಳ್ಳುವಾಗ ನಮಗೆ ಶ್ರೇಷ್ಠವಾದದ್ದು ಸಿಗ್ತದೆ. ಅಂತರ್ಜಲದ ಹಾಗೆ ಶ್ರೇಷ್ಠವಂತ ನೀರು ಸಮೃದ್ಧಿಯಾಗಿ ನಮ್ಗೆ ಸಿಗ್ತದೆ. ಹಾಗೆ ಇಟ್ಟುಕೊಂಡ್ರೆ ಅದು ಗಲೀಜಾಗ್ತದೆ. ಅದು ಹರಿಯುವಂತ ನೀರು ಕ್ಲೀನ್ ಆಗಿರ್ತದೆ ಅಂತ ಹೇಳ್ತಾರೆ. ಇನ್ನೊಂದು
ಸ್ಟಾಕ್ ಆಗಿರುವಂತ ನೀರು ಹೊಲಸು ನಾತ ಹಿಡಿತದೆ, ಹುಳಗಳಿರ್ತಾವಲ್ಲ, ದುರ್ವಾಸನೆ ಬರ್ತದೆ ಅಲ್ಲ, ಅದ್ರಲ್ಲಿ ಏನು ಪ್ರಯೋಜನ ಆಗುದಿಲ್ಲ, ಅದನ್ನು ರೋಗ ಬರ್ತದಷ್ಟೇ, ಪ್ರಯೋಜನ. ಅದಕ್ಕಾಗಿ ಹರಿಯುವ ನೀರು ಹಾಗೆ, ಭೂಮಿಯಿಂದ ಉಕ್ಕಿ ಬರುವಂತ ಜಲದ ಹಾಗೆ ನಮಗಿರುವಂತದ್ದು ಅದು ಎಷ್ಟೇ ಇರ್ಲಿ ನಮಗಿರುವಂತದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಾಗ ಅದರಿಂದ ನಮಗೆ ಪ್ರಯೋಜನವಾಗ್ತದೆ. ಆದ್ರೆ ಇವ್ರು ಹೇಗೆ ಯಾಕೆ ಇವರು ದುಡಿದಿದ್ದಾರಂದ್ರೆ ಸುಮ್ಮನೆ ಬಚ್ಚಿಟ್ಟುಕೊಳ್ಳುವುದಕ್ಕೆ, ಅದಕ್ಕೆ ಒಂದು ಮಾತು ಓದನ್ನು ನೋಡಿ. 2ನೇ ಕೊರಿಂಥಿ ಪತ್ರಿಕೆ, ಕೊರಿಂಥದವರು ಬರೆದ 2ನೇ ಪತ್ರಿಕೆ ಒಂದು ಮಾತು ಓದಿ ನಾನು ಬರ್ತೇನೆ. ಕೊರಿಂಥದವರು ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ ನೋಡಿ, 12ನೇ ಅಧ್ಯಾಯ ಮತ್ತು ವಚನ 14ನೇ ವಚನವನ್ನು ಓದೋಣ. 14ನೇ ವಚನ, 1ನೇ ಕೊರಿಂಥಿ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ. ಈಗೋ ನಾನು ನಿಮ್ಮ ಬಳಿಗೆ ಬರುವುದಕ್ಕೆ ಸಿದ್ಧನಾಗಿರುವುದು ಇದು 3ನೆಯ ಸಾರಿ, ಮತ್ತು ನಿಮಗೆ ಭಾರವಾಗಿ ಇರುವುದಿಲ್ಲ. ನಾನು ನಿಮ್ಮ ಸೊತ್ತನ್ನು ಆಶಿಸದೆ ನಿಮ್ಮನ್ನೇ ಆಶಿಸುತ್ತೇನೆ. ಪೌಲನು ಹೇಳುವಂತ ಮಾತು, ನಾನು ನಿಮ್ಮ ಸೊತ್ತನ್ನು ಆಶಿಸದೆ, ನಿಮಗೆ ಭಾರವಾಗಿರುವುದಿಲ್ಲ, ನಿಮ್ಮ ಸೊತ್ತನ್ನು ಆಶಿಸದೆ ನಿಮ್ಮನ್ನೇ ಆಶಿಸುತ್ತೇನೆ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ದ್ರವ್ಯವನ್ನು ಕೂಡಿಸಿಡುವುದು ಧರ್ಮವಲ್ಲ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ದ್ರವ್ಯವನ್ನು ಕೂಡಿಸಿಡುವುದು ಧರ್ಮವಲ್ಲ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸಿಡುವುದೇ ಧರ್ಮ. ಇಲ್ಲಿ ನೋಡಿ, ಕೂಡಿಸಿಡ್ಬೇಕು. ಈಗ ತಂದೆ ತಾಯಿಗಳಾಗಂತ ನಾವು ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಅವ್ರಿಗೆ ಬೇಕಾಗಿರುವಂತ ನಾವು ಕೂಡಿಸಿಡ್ಬೇಕು, ಅದು ಧರ್ಮ. ವಾಕ್ಯ ಹೇಳ್ತದೆ, ಕೂಡಿಸಬಾರದಂತ ವಾಕ್ಯ ಹೇಳುವುದಿಲ್ಲ. ಆದ್ರೆ ಕೂಡಿಸಿಟ್ಟಿದ್ದರನ್ನು ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ವು ಅನ್ನೋದು ಪ್ರಾಮುಖ್ಯವಾದಂತ ವಿಷಯ. ಇಲ್ಲಿ ಅಪೊಸ್ತಲ ಪೌಲನು ಅವನು ತಂದೆಯ ಸ್ಥಾನದಲ್ಲಿ ಇದ್ದುಕೊಂಡು ಅವರಿಗೆ ದ್ರವ್ಯವನ್ನು, ಅವನು ಸಂಪಾದಿಸಿದ ದ್ರವ್ಯವೇನು ನೋಡಿ, ನಾನಂತೂ ನನಗಿರುವುದನ್ನು ನಿಮ್ಮ ಆತ್ಮ ಸಂರಕ್ಷಣೆಗೋಸ್ಕರ ಅತಿ ಸಂತೋಷದಿಂದ ವೆಚ್ಚ ಮಾಡುತ್ತೇನೆ, ನನ್ನನ್ನೇ ವೆಚ್ಚ ಮಾಡಿಕೊಳ್ಳುತ್ತೇನೆ. ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದರೆ ನೀವು ನನ್ನನ್ನು ಕಡಿಮೆಯಾಗಿ ಪ್ರೀತಿಸುತ್ತೀರೋ? ಇಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡಿ, ಸಂದರ್ಭಾನುಸಾರವಾಗಿ ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ದ್ರವ್ಯವನ್ನು ಕೂಡಿಸಿಡಬೇಕು, ವಾಕ್ಯದ ಅದು ಧರ್ಮ. ಆದ್ರೆ ಕೂಡಿಸಿಟ್ಟಿರುವಂತ ದ್ರವ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ಇಲ್ಲಿ ಅಪೊಸ್ತಲ ಪೌಲ್ ನೋಡಿ, ನಾನಂತೂ ನನಗಿರುವುದನ್ನು ನಿಮ್ಮ ಆತ್ಮ ಸಂರಕ್ಷಣೆಗೋಸ್ಕರ ಅತಿ ಸಂತೋಷದಿಂದ ವೆಚ್ಚ ಮಾಡ್ತಾರೆ. ಪೌಲನಿಗಿರುವಂಥದ್ದು ಆತನು ವೆಚ್ಚ ಮಾಡ್ತಿದ್ದಾನೆ. ಈಗ ನಮಗಿರುವಂತದನ್ನು ನಾವು ಕೂಡ ಅದು ವೆಚ್ಚ ಮಾಡಬೇಕು, ಅದನ್ನು ಖರ್ಚು ಮಾಡಬೇಕು, ಅದರಿಂದ ಪ್ರಯೋಜನ ಪಡ್ಕೊಳ್ಳಬೇಕು ಹೊರತು ಸುಮ್ಮನೆ ಬಚ್ಚಿಟ್ಟುಕೊಳ್ಳುವಾಗ ಏನನ್ನು ನುಸಿ ಹಿಡಿಯುತ್ತದೆ, ಮಣ್ಣು ಹಿಡಿಯುತ್ತದೆ, ಅದು ಹಾಳಾಗಿ ಹೋಗ್ತದೆ. ಅದಕ್ಕಾಗಿ ಇಲ್ಲಿದ್ದಂತೆ ಈ ವಿಶ್ವಾಸಿಗಳು ಅಂತ್ಯ ದಿವಸಗಳು ಬಂದರೂ ಕೂಡ ಅದನ್ನು ಉಪಯೋಗಿಸಿಕೊಳ್ಳದೆ ಹಾಗೆಯೇ ಬಚ್ಚಿಟ್ಟುಕೊಂಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಮತ್ತೊಂದು ಮಾತು ನೋಡಿ, ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 19ನೇ ವಚನದಲ್ಲಿ ಒಂದು ಮಾತಿದೆ ನೋಡಿ. 12ನೇ ಅಧ್ಯಾಯ 19ನೇ ವಚನದಲ್ಲಿ, ನನ್ನ ಜೀವಾತ್ಮಕ್ಕೆ ಜೀವವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ. ಅನೇಕ ವರ್ಷಗಳಿಗೆ, ಒಂದು ವರ್ಷ ಅಲ್ಲ, ಒಂದು ತಿಂಗಳಲ್ಲ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ ಅಂತೇಳಿ ಆತನು ಹೇಳುವಂತ ನಾವು ನೋಡ್ತೇವೆ. ಅದಕ್ಕಾಗಿ ಕೂಡಿಸಿಳುವಂತ ಒಳ್ಳೆಯದೇ, ಅದನ್ನು ಯಾವ ರೀತಿ ನೀವು ಯಾವ್ದಕ್ಕೆ ಉಪಯೋಗ, ತನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾನೆ. ಅನೇಕ ವರ್ಷಗಳು ಬೇಕಾದಷ್ಟು ನೀವು ಬಿದ್ದದೆ, ನೀನೇನ್ ಮಾಡ್ಬೇಕು, ವಿಶ್ರಮಿಸುಗೋ, ಊಟ ಮಾಡು, ಕುಡಿ, ಸುಖ ಪಡು ಎಂದು ಹೇಳುವೇನು ಅಂದುಕೊಂಡನು. ಅದಕ್ಕಾಗಿ ಕೂಡಿಸಿಡುವಂಥದ್ದು ಸರಿಯಾದ ರೀತಿಯಲ್ಲಿ ಬರೀ ಕೂಡಿಸಿಟ್ಕೊಳ್ಳುವಾಗ ಅದು ಹುಳ ಹಿಡಿಯುತ್ತದೆ. ಈಗ ಅಕ್ಕಿ ಕೂಡ ಅಷ್ಟೇ ಪ್ರೇರಿ, ನಾವೊಂದು ಬಾಕ್ಸ್ ನಲ್ಲಿ ಹಾಕಿ ಒಂದು ತಿಂಗಳು ಅದನ್ನು ಉಪಯೋಗಿಸಿದ ಆಗಿಟ್ಟು ಅದರಲ್ಲಿ ಹುಳ ಬರ್ತದೆ. ಉಪಯೋಗಿಸ್ಕೊಳ್ಳುವಾಗ ನಮ್ಗೆ ಪ್ರಯೋಜನವಾಗ್ತದೆ. ಆದ್ರೆ ಯಾಕೋಬರ ಪತ್ರಿಕೆಯಲ್ಲಿದ್ದಂತ ವಿಶ್ವಾಸಿಗಳು ಅವರು ಉಪಯೋಗಿಸ್ತಲ್ಲ ಹಾಗೆ ಕೂಡಿಸಿಟ್ಕೊಂಡ್ರು ನೋಡಿ. ಮತ್ತನೇ ಬರೆದ ಸುವಾರ್ತೆ ಒಂದು ಮಾತಿದೆ, ಉಪಯೋಗಿಸ್ಕೊಳ್ಬೇಕು. ಮತ್ತನೇ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಕೂಡಿಸಿಟ್ಕೊಂಡ್ರೆ ಏನಾಗ್ತದೆ ಅಂತ ಒಂದು ಮಾತಿದೆ. ಯಾವ ರೀತಿಯಾಗಿ ಕೂಡಿಸಿಟ್ಕೊಳ್ಬೇಕು, ಯಾವ ರೀತಿ ಉಪಯೋಗಿಸ್ಕೊಳ್ಬೇಕಂತ ಸ್ಪಷ್ಟವಾಗಿ ಯೇಸು ಸ್ವಾಮಿಯೇ ಹೇಳಿದ್ದಾನೆ. 6ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡಿ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡರಿ ಅಂತ ವಾಕ್ಯ ಇದೆಲ್ಲ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಇಲ್ಲಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದ್ರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ,
ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದಿಲ್ಲ, ಕದಿಯುವರು ಇಲ್ಲ, ನಿಮ್ಮ ಗಂಟು ಇದ್ದಲ್ಲಿಯೇ ನಿಮ್ಮ ಮನಸ್ಸು ಇರುವುದಷ್ಟೇ. ಇಲ್ಲಿ ಯೇಸು ಏನ್ ಹೇಳ್ತಾ ಇದ್ದಾನೆ, ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡ್ರಿ, ಆದ್ರೆ ನಮಗೆ ಬರುವಂತದನ್ನು ಹಾಗೆ ಉಪಯೋಗಿಸ್ಕೊಳ್ಳೋದು ಹಾಗೆ ಇಟ್ಕೊಳ್ಳುವಾಗ ಅದೇನಾಗ್ತದೆ, ನುಸಿ ಹಿಡಿತದೆ, ಕಿಲುಬು ಹತ್ತಿ ಕೆಟ್ಟು ಹೋಗ್ತದೆ, ಕಲ್ಲರು ಬರ್ತಾರೆ, ಕದ್ದುಕೊಂಡು ಹೋಗ್ತಾರೆ. ಆದ್ರೆ ಅದನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅಂತೇಳಿ ಇಲ್ಲಿ ಯೇಸು ಸ್ವಾಮಿ ಸ್ಪಷ್ಟವಾಗ್ತದೆ. ಪರಲೋಕದಲ್ಲಿ ನಿಮಗೋಸ್ಕರ ಗಂಟು ಮಾಡಿ ಇಟ್ಟುಕೊಳ್ಳ, ಅಂದ್ರೆ ಸರಿಯಾದ ರೀತಿಯಲ್ಲಿ ನಿಮಗೆ ಕೊಡಲ್ಪಟ್ಟಂತ ಸಂಪಾದನೆಯನ್ನು, ಹಣವನ್ನು ಉಪಯೋಗಿಸ್ರಿ, ಆಗ ಪರಲೋಕದಲ್ಲಿ ಅದು ಸ್ಥಿರವಾಗಿರ್ತದೆ. ಅಂದ್ರೆ ನಾವು ಇಲ್ಲಿ ಹಣವನ್ನು ಕೂಡಿಸಿಟ್ಟು ಅದು ಪರಲೋಕ ಬರೋಲ್ಲ, ಅದನ್ನು ಉಪಯೋಗಿಸಿ ಒಳ್ಳೆ ಕಾರ್ಯಗಳು ಮಾಡುವುದರಿಂದ, ಮತ್ತೊಬ್ಬರಿಗೆ ಸಹಾಯ ಮಾಡುವುದರಿಂದ, ಆ ಸೇವೆಯಲ್ಲಿ ಸಹಾಯ ಮಾಡುವುದರಿಂದ, ಬಡವರಿಗೆ ಸಹಾಯ ಮಾಡುವುದರಿಂದ ನಾವು ಅದೇನಾಗ್ತದೆ, ನಮ್ಮ ಹಣ ಅಲ್ಲಿ ಗಂಟಾಗ್ತದೆ, ಅಲ್ಲಿ ಸ್ಥಿರವಾಗಿರ್ತದೆ. ಹಾಗಾಗಿ ಒಳ್ಳೆ ಕಾರ್ಯಗಳ ಮುಖಾಂತರವಾಗಿ ನಾವು ಉಪಯೋಗಿಸ್ಕೊಳ್ಬೇಕಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕಾಗಿ ಯಾಕೋಬನ ಪತ್ರಿಕೆಯಲ್ಲಿದ್ದಂತ ಆ ವಿಶ್ವಾಸಿಗಳು ಅಂತ್ಯ ದಿವಸಗಳು ಬಂದರೂ ಕೂಡ ಕೂಡಿಸಿಟ್ಟುಕೊಂಡಿದ್ದಾರೆ. ಅದಕ್ಕೆ ಯಾಕೋಬ ಹೇಳ್ತಾನೆ, ನಿಮ್ಮ ಧನವು ನಾಶವಾಗಿದೆ, ನಿಮ್ಮ ಬಟ್ಟೆಗಳು ನುಸಿ ಹಿಡಿದು ಹೋಗ್ತಿದ್ದಾವೆ, ನಿಮ್ಮ ಬೆಳ್ಳಿ ಬಂಗಾರ ನಾಶವಾಗ್ತಾ ಇದೆ ಅಂತೇಳಿ ಯಾಕೋಬನಂತ. ಅಷ್ಟು ತನಕ ಇವತ್ತು ಅನೇಕರಿಗೆ ಕೋಟಿಗಟ್ಟಲೆ ಆಸ್ತಿ ಇದೆ, ಬೇಕಾದಷ್ಟು ಬಟ್ಟೆಗಳು ಇರ್ತವೆ, ಎಷ್ಟು ಬೇಕಾದ್ರೂ ಇರ್ತಾವೆ, ಆದ್ರೆ ಅದರಿಂದ ಮತ್ತೊಬ್ಬರಿಗೆ ಪ್ರಯೋಜನವಾಗುವುದಿಲ್ಲ. ಅವರಿಗೆ ಪ್ರಯೋಜನ ಮಾಡ್ಕೊಳ್ಳೋದ್ರೆ ಮತ್ತೊಬ್ಬರಿಗೆ ಪ್ರಯೋಜನ ಅಂಥದ್ದು ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತೇಳಿ ವಾಕ್ಯದಲ್ಲಿ. ಅದಕ್ಕಾಗಿ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕಂದ್ರೆ, ಯಾರಿಗೆ ಅವಶ್ಯಕ ಇರ್ತದೋ, ಯಾರಿಗೆ ಬೇಕಾದ ಅಂತವರ ವಿಷಯದಲ್ಲಿ ನಾವು ಸಹಾಯ ಮಾಡುವಾಗ ನಮಗೆ ಪರಲೋಕದಲ್ಲಿ ನಾವು ಗಂಟು ಮಾಡಿ ಇಟ್ಟುಕೊಳ್ತೇವೆ, ಪರಲೋಕದಲ್ಲಿ ನಾವು ಅದನ್ನು ಹೊಂದಿಕೊಳ್ತೇವೆ. ಅದಕ್ಕಾಗಿ ಸಂಪಾದಿಸಬೇಕು, ಹಾಗೆ ಕೂಡಿಸಿಟ್ಟುಕೊಳ್ಳದೆ ಸಂಪಾದಿಸಿದ್ದನ್ನು ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳುವಾಗ ನಮಗೆ ಪ್ರಯೋಜನ. ಇಲ್ಲಿ ಮೊದಲನೇ ವಿಷಯ, ಇವರು ಬರೀ ಕೂಡಿಸಿಟ್ಟುಕೊಂಡಿದ್ದಾರೆ. ಇನ್ನೊಂದು ಮಾತು ಓದ ನೋಡಿ, ಯಾವ ರೀತಿ ಉಪಯೋಗಿಸಬೇಕಂತ ಒಂದು ಮಾತು ಓದೋಣ. 2 ಕೊರಿಂಥಿ ಪತ್ರಿಕೆ 8ನೇ ಅಧ್ಯಾಯ 2 ಕೊರಿಂಥಿ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ಒಂದು ಮಾತು ಓದೋಣ. 8ನೇ ಅಧ್ಯಾಯ 12ನೇ ವಚನದಿಂದ ನಾನು ಓದ್ತಾ ಇದ್ದೆ ನೋಡಿ. 12ನೇ ವಚನ, ಒಬ್ಬನು ಕೊಡುವುದಕ್ಕೆ ಮನಸ್ಸು ಉಳ್ಳವನಾಗಿರುವಲ್ಲಿ ಅವನು ತನ್ನಲ್ಲಿ ಇರುವುದಕ್ಕೆ ಅನುಸಾರವಾಗಿ ಕೊಟ್ರೆ ಅದು ಸಮರ್ಪಕವಾಗಿರುವುದು. ಒಬ್ಬನಿಗೆ ಕೊಡುವುದಕ್ಕೆ ಮನಸ್ಸು ಉಳ್ಳವನಾಗಿರುವುದು, ಕೊಡುವುದಕ್ಕೆ ಮನಸ್ಸು ಇರುವುದು. ಅದ ಕೆಲವು ಹೊತ್ತು ನೋಡಿ, ಅವನಿಗೆ ಇಲ್ಲದ್ದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಒಬ್ಬರ ಹತ್ರ ಇಲ್ಲದ್ದನ್ನು, ಈಗ ನಾನೇ ಬಡವನಾಗಿದ್ದೇನೆ, ದೇವರು ನನ್ನಿಂದ ನೀನೆಲ್ಲರಿಗೂ ಸಹಾಯ ಮಾಡೋದು ಕೇಳಿಕೊಳ್ಳುವುದಿಲ್ಲ. ಇದ್ದವನ ಹತ್ರ ಸಂಪಾದಿಸಿಕೊಂಡು ದೇವರ ಕೃಪೆಯಿಂದ ಹೊಂದಿಕೊಂಡಿರುವಂತವ್ರು ಅವ್ರು ಏನ್ ಮಾಡ್ಬೇಕಂದ್ರೆ ಸಹಾಯ ಮಾಡಬೇಕು. ಅದಕ್ಕಾಗಿ ಅವನಿಗೆ ಇಲ್ಲದ್ದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಇತರರಿಗೆ ಕಷ್ಟ ಪರಿಹಾರವು ನಿಮಗೆ ಕಷ್ಟ ಉಂಟಾಗಬೇಕಂತ ದೇವರು ಬಯಸುವುದಿಲ್ಲ, ನನ್ನ ತಾತ್ಪರ್ಯವಲ್ಲ. ಇದ್ದದೆಲ್ಲ ಕಳ್ಕೊಂಡು ಭಿಕ್ಷಕರಾಗಿ ಬೇಡಬೇಕಂತ ದೇವರು ವಾಕ್ಯ ಹೇಳ್ತಾ ಇಲ್ಲ. ನಮ್ಮ ಹತ್ರ ಇದ್ದದ್ದನ್ನು ಮತ್ತೊಬ್ಬರ ಉಪಯೋಗಕ್ಕೆ ಕೊಡ್ಬೇಕು. ಮತ್ತೆ ಕೆಲವೇ ಹೇಳ್ತಾನೆ ನೋಡಿ, 14ನೇ ವಚನ, ಸಮಾನತ್ವ ಇರಬೇಕೆಂಬುದೇ ನನ್ನ ತಾತ್ಪರ್ಯ, ಸದ್ಯಕ್ಕೆ ನಿಮ್ಮ ಸಮೃದ್ಧಿಯು ಅವರ ಕೊರತೆಯನ್ನು ನೀಗಿಸುತ್ತದೆ. ಸದ್ಯಕ್ಕೆ ಈಗ ನಿಮ್ಮಲ್ಲಿ ಸಮೃದ್ಧಿ ಇದೆ, ಈಗ ದೇವರ ಕೃಪೆಯಿಂದ ನೀವು ಸಂಪಾದಿಸಿದ್ದೀರಿ, ಒಳ್ಳೇದು. ಆದ್ರೆ ನಿಮ್ಮ ಸಮೃದ್ಧಿ ಅವರ ಕೊರತೆ ನೀಗಿಸುತ್ತದೆ, ಮುಂದೆ ಅವರ ಸಮೃದ್ಧಿಯು ನಿಮ್ಮ ಕೊರತೆಯು ನೀಗಿಸುವುದು. ಹೀಗೆ ಸಮಾನತ್ವ ಉಂಟಾಗುವುದು. ಬಹಳ ಕೂಡಿಸಿದವನಿಗೆ ಏನೂ ಹೆಚ್ಚಾಗಲಿಲ್ಲ, ಸ್ವಲ್ಪವಾಗಿ ಕೂಡಿಸಿದವನಿಗೆ ಏನೂ ಕಡಿಮೆ ಆಗಲಿಲ್ಲ ಎಂದು ಶಾಸ್ತ್ರದಲ್ಲಿ ಬರೆದಿರುವುದು ಪ್ರಕಾರವಾಗಿದೆ. ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಕೊಡುವಂತ ಮನಸ್ಸು, ಕೊಡುವಂತ ಸಾಮರ್ಥ್ಯ ನಮ್ಮಲ್ಲಿರುವಾಗ ನಾವೇನು ಮಾಡ್ಬೇಕಂದ್ರೆ ಮತ್ತೊಬ್ಬರಿಗೆ ನಾವು ಅವರ ಕೊರತೆಯನ್ನು ಇಲ್ಲ ಅವರ ಅವಶ್ಯಕತೆ ನಾವು ನೀಗಿಸುವಾಗ ಪರಲೋಕ ರಾಜ್ಯದಲ್ಲಿ ನಮಗೆ ಸಮೃದ್ಧಿ ಆದಂತ ಪ್ರತಿಫಲ ಇರ್ತದೆ. ಅದೇ ಯೇಸು ಮೇಲಿದ್ದು 6ನೇ ಅಧ್ಯಾಯದಲ್ಲಿ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಅದು ನುಸಿ ಇಡ್ತದೆ, ಕಲ್ಲರು ಬರ್ತಾರೆ, ಕದ್ದುಕೊಂಡು ಹೋಗ್ತಾರೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ರೆ ಅರ್ಥ ಏನು, ಯಾರಿಗೆ ಅವಶ್ಯಕವಾಗಿದೆಯೋ, ಯಾರು ಕೊರತೆಯಲ್ಲಿದ್ದಾರೆ, ನಿನ್ನ ಹತ್ರ ಇದ್ದಾಗ ನಿನ್ನ ಹತ್ರ ಇರುವಂತದ್ದೇ, ಇಲ್ಲದ್ದನ್ನು ದೇವರು ಕೇಳುವುದಿಲ್ಲ. ಇಲ್ಲಿದೆಯಲ್ಲ, ಅವನಿಗೆ ಇಲ್ಲದ್ದನ್ನು ದೇವರು ಕೇಳಿಕೊಳ್ಳುವುದಿಲ್ಲ. ಇದ್ದದ್ದನ್ನು ನಾವು ಹೆಲ್ಪ್ ಮಾಡುವಾಗ, ಸಹಾಯ ಮಾಡುವಾಗ ಆ ಹಣದಿಂದ ನಮಗೆ ಏನಾಗ್ತದೆ, ಪ್ರಯೋಜನವಾಗ್ತದೆ. ಪರಲೋಕ ರಾಜ್ಯದಲ್ಲಿ ಶ್ರೇಷ್ಠವಾದಂತಹ ಪ್ರತಿಫಲವೂ ಕೂಡ ನಮಗೆ ಸಿಗ್ತದೆ. ಇನ್ನೊಂದು ಮಾತು ನೋಡಿ, ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಒಂದು ಮಾತು ಪೌಲನೇ ಹೇಳ್ತಾನೆ. ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನದಲ್ಲಿ ಒಂದು ಮಾತಿದೆ, ನಾನು ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತ ಪ್ರೀತಿ ಫಲವನ್ನೇ ಅಪೇಕ್ಷಿಸುತ್ತೇನೆ,
ಬೇಕಾದದ್ದೆಲ್ಲ ನನಗುಂಟು, ಸಮೃದ್ಧಿ ಆಯಿತು. ಇಲ್ಲಿ ಸೇವಕರ ವಿಷಯದಲ್ಲಿ ಮಾತಾಡ್ತಾನೆ, ಸೇವಕರಿಗೆ ಕೊಡುವಂತ ವಿಚಾರದಲ್ಲಿ ಮಾತಾಡ್ತಾನೆ. ಏನೋ ಸೇವಕರಿಗೆ ಕಡಿಮೆ ಇದೆ, ಕೊರತೆ ಇದೆ, ಅಯ್ಯೋ ಪಾಪ ನಾನು ಕೊಡ್ಬೇಕಂತ ಕೊಡಬೇಡ್ರಿ, ನಾನಂತೂ ಸಮೃದ್ಧಿಯಾಗಿದ್ದ 11ನೇ ವಚನದಲ್ಲಿ ಕೊರತೆಯಲ್ಲಿ ಇದ್ದೇನೆಂದು ಸೂಚಿಸುವುದಕ್ಕೆ ನಾನು ಇದನ್ನು ಹೇಳುವುದಿಲ್ಲ, ನಾನಂತೂ ಇದ್ದ ಸ್ಥಿತಿಯಲ್ಲಿ ಸಂತುಷ್ಟನಾಗಿರುವುದನ್ನು ಕಲ್ತುಕೊಂಡಿದ್ದೇನೆ. ಆದರೆ 17ನೇ ವಚನದಲ್ಲಿ ಆತನ ಇರುವಂತ ಮಾತು, ನಿಮ್ಮಿಂದ ದಾನವನ್ನು ಅಪೇಕ್ಷಿಸುವುದಿಲ್ಲ, ನಿಮ್ಮ ಆತ್ಮಕ್ಕೆ ಆದಾಯ ಉಂಟಾಗಬೇಕಂತೇನೆ. ನಿಮ್ಮ ಆತ್ಮಕ್ಕೆ ಆದಾಯವಾಗುವಂತೆ ಪ್ರೀತಿಯ ಫಲವನ್ನು ಅಪೇಕ್ಷಿಸುತ್ತೇನೆ. ಬೇಕಾದದ್ದಲ್ಲ ನನ್ನ ಸೇವಕರಿಗೆ ಕೊಡುವಾಗ ನಮ್ಮ ಆತ್ಮಕ್ಕೆ ಫಲ ಸಿಗ್ತದೆ, ಪರಲೋಕ ರಾಜ್ಯದಲ್ಲಿ ನಮಗೆ ಪ್ರತಿಫಲ ಸಿಗ್ತದೆ. ಅದಕ್ಕಾಗಿ ಮೊದಲನೇ ವಿಷಯ ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಇಲ್ಲಿದ್ದಂತ ವಿಶ್ವಾಸಿಗಳು ಇಷ್ಟು ಕಷ್ಟಪಟ್ಟು ದುಡಿದು ಬರೀ ನೋಡ್ಕೊಳ್ಲಿಕ್ಕೆ ನಂದಿದೆ, ಇಷ್ಟಿದೆ ನನಗೆ ನೋಡ್ಕೊಂಡು ಸಂತೋಷ ಪಡ್ಲಿಕ್ಕೆ ಇವರು ಸಂಪಾದಿಸಿಕೊಂಡಿದ್ದಾರೆ, ಅದ್ರಲ್ಲಿ ಪ್ರಯೋಜನವಾಗುವುದಿಲ್ಲ. ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸಿಕೊಳ್ಳುವಾಗ ಪ್ರಯೋಜನವಾಗ್ತದೆ. ಅದಕ್ಕಾಗಿ ಮೊದಲನೇ ವಿಷಯ, ಇವರು ಬಚ್ಚಿಟ್ಟುಕೊಳ್ಳುವುದಕ್ಕಾಗಿಯೇ ಬಾಚಿಕೊಂಡಿದ್ದಾರೆ. ಬಚ್ಚಿಟ್ಟುಕೊಂಡಿದ್ದರಿಂದ ಏನು ಪ್ರಯೋಜನವಾಗುವುದಿಲ್ಲ. ಹರಿಯುವ ನೀರು ಹಾಗೆ, ಅಂತರ್ಜಲದ ಹಾಗೆ ನಾವು ಉಪಯೋಗಿಸಿಕೊಳ್ಳುತ್ತಾ ಇದ್ದಾಗ ಅದರಿಂದ ನಮಗೆ ತುಂಬಾ ಪ್ರಯೋಜನವಾಗ್ತದೆ, ಮತ್ತು ಪರಲೋಕ ರಾಜ್ಯದಲ್ಲಿ ಕೂಡ ನಮಗೆ ಶ್ರೇಷ್ಠವಾದಂತ ಬಹುಮಾನ ಸಿಗ್ತದೆ. ಅದಕ್ಕಾಗಿ ಉಪಯೋಗಿಸೋಣ. ನಮ್ಮ ಹತ್ರ ಇದ್ದದ್ದನ್ನು ಆ ಸ್ವಲ್ಪವನ್ನು ಉಪಯೋಗಿಸಿಕೊಳ್ಳುವಾಗ ಶ್ರೇಷ್ಠವಾದಂತ ಪ್ರತಿಫಲ ನಮ್ಗೆ ಸಿಗ್ತದೆ. ಅದಕ್ಕಾಗಿ ಇದು ಮೊದಲನೇ ವಿಷಯ. ಎರಡನೇ ವಿಷಯ ನಾನು ಹೇಳಿ ಮುಗಿಸ್ತೇನೆ. ಎರಡನೇ ವಿಷಯ ನೋಡಿ, ಅವ್ರು ಯಾವ ರೀತಿಯಾಗಿ ಉಪಯೋಗಿಸಿ, ಮೊದಲು ಬಚ್ಚಿಟ್ಟುಕೊಳ್ಳುವುದಕ್ಕಾಗಿ ಸಂಪಾದಿಸಿದ್ದಾರೆ. ಎರಡನೇ ವಿಷಯ ನೋಡಿ, 5ನೇ ಅಧ್ಯಾಯ 5ನೇ ವಚನ, 5ನೇ ಅಧ್ಯಾಯ 5ನೇ ವಚನದಲ್ಲಿ, ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ ಬದುಕಿ ಮನಸ್ಸು ಬಂದಂತೆ ನಡೆದುಕೊಂಡಿದ್ದೀರಿ, ಒದೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ. ನಾನು ಪ್ರಾರಂಭದಿಂದಲೇ ಹೇಳಿದ್ದೆ, ಹಳೆಯ ಒಡಂಬಡಿಕೆ ಪ್ರವಾದಿಗಳ ಹಾಗೆ ಯಾಕೋಬನು ಕೂಡ ಕಠಿಣವಾದಂತ ಪದಗಳನ್ನು ಉಪಯೋಗಿಸಿದ್ದಾರೆ. ನೋಡಿ, ಒದೆಯ ದಿವಸ ಬಂದರೂ ನಿಮ್ಮನ್ನು ಕೊಬ್ಬಿಸಿಕೊಂಡಿದ್ದೀರಿ ಅಂದ್ರೆ ಇವರು ಯಾವ ರೀತಿಯಾಗಿ ಇದನ್ನು ಉಪಯೋಗಿಸಿದ್ದಾರೆ ಅಂದ್ರೆ, ಇವರು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಸುಖಕ್ಕಾಗಿ, ತಮ್ಮ ಪ್ರಯೋಜನಕ್ಕಾಗಿ ಅವರು ಉಪಯೋಗಿಸಿಕೊಂಡಿದ್ದಾರೆ. ಮತ್ತೊಬ್ಬರ ಕ್ಷೇಮಕ್ಕಾಗಿ, ಪ್ರಯೋಜನಕ್ಕಾಗಿ ಉಪಯೋಗಿಸಲಿಲ್ಲ. ನೋಡಿ, 5ನೇ ವಚನದಲ್ಲಿ, ಭೂಲೋಕದಲ್ಲಿ ನೀವು ಅತಿ ಭೋಗಿಗಳಾಗಿ, ಭೋಗಿಗಳಂದ್ರೆ ಲೋಕದಲ್ಲಿ ಇದ್ದದ್ದು ಎಲ್ಲವನ್ನ ಅನುಭವಿಸಬೇಕಂತೇಳಿ, ಆಸ್ತಿ ಇದೆ, ಅದರಿಂದ ನಾನು ಎಲ್ಲವನ್ನ ನಾನು ಅನುಭವಿಸಬೇಕಂತೇಳಿ ಅವನು ಅತಿ ಭೋಗಿಗಳ ಬದುಕಿ ಮನಸ್ಸಿಗೂ ಬಂದಂತೆ, ಮನಸ್ಸು ಯಾವುದನ್ನು ಅಪೇಕ್ಷಿಸುತ್ತದೋ, ಯಾವುದನ್ನು ಆಶೆ ಅದರ ಪ್ರಕಾರ ಎಲ್ಲ ಮಾಡಿದ್ದ. ನೋಡಿ, ಮನಸ್ಸಿಗೂ ಬಂದಂತೆ ನಡೆದುಕೊಂಡಿದ್ದೀರಿ, ಒದೆಯ ದಿವಸ ಬಂದರು, ಅಂತ್ಯ ದಿವಸಗಳು ಬಂದರು, ಒದೆಯ ದಿವಸ ಬಂದರು, ನ್ಯಾಯ ವಿಚಾರಣೆ ದಿವಸ ಬಂದರೂ ಕೂಡ ಏನ್ ಮಾಡ್ತಾರೆ, ನಿಮ್ಮನ್ನು ನೀವು ಕೊಬ್ಬಿಸಿಕೊಂಡಿದ್ದೀರಿ. ಮತ್ತೊಬ್ಬರಿಗೆ ಅದರಿಂದ ಅವರಿಗೆ ಏನು ಪ್ರಯೋಜನವಾಗಲಿಲ್ಲ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಅದನ್ನು ಉಪಯೋಗಿಸಿದರು, ಮತ್ತು ಅವರ ಹೃದಯಗಳನ್ನು ಕೊಬ್ಬಿಸಿಕೊಂಡ್ರು. ಭೋಗಾಸಕ್ತರಾಗಿ ಭೋಗಗಳಲ್ಲಿ ಅವರು ಅನುಭೋಗಿಸುತ್ತಾ, ಈ ಲೋಕದ ಸುಖ, ಈ ಲೋಕ ಶಾರೀರಿಕ ಸುಖವನ್ನು ಅನುಭವಿಸುತ್ತಾ ಅವರ ಹಾಗೆ ಜೀವಿಸಿದ್ರು. ಈಗೇನಾಯ್ತು, ಒದೆಯ ದಿವಸ ಬಂದಿದೆ, ಅಂತ್ಯ ದಿನಗಳಿಗೆ ಬಂದಿದ್ದಾರೆ. ಅದಕ್ಕಾಗಿ ಅದರಿಂದ ಅವರು ಸಂಪಾದಿಸಿದ್ದರಿಂದ ಅವ್ರಿಗೆ ಯಾವುದು ಪ್ರಯೋಜನವಾಗಲ್ಲ. ಅದಕ್ಕಾಗಿ ಹಣವಿಧಿ ಅಂತೇಳಿ ಇಷ್ಟಾನುಸಾರವಾಗಿ ಜೀವಿಸಬಾರದು. ಹಣವಿಧಿ ಅಂತ ಏನು ಬೇಕಾದ ಅದು ಮಾಡಬಾರ್ದು. ಪ್ರತಿಯೊಂದಕ್ಕೆ ಒಂದು ಲೆಕ್ಕ ಇದೆ. ಅದಕ್ಕಾಗಿ ದೇವರು ನಮಗೆ ಕೊಟ್ಟದ್ದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಬೇಕು. ನಾವು ಉಪಯೋಗಿಸ್ಕೊಳ್ಳಬೇಕು, ಅದ್ರಲ್ಲಿ ತಪ್ಪಿಲ್ಲ. ಮತ್ತು ಮತ್ತೊಬ್ಬರಿಗೆ ಕೂಡ ಕೊರತೆಯಲ್ಲಿದ್ದವರಿಗೆ, ಅವಶ್ಯಕತೆಗಳಿದ್ದಂಥವರಿಗೆ ನಮ್ಮ ಹಣವನ್ನು ನಾವು ಸಹಾಯ ಮಾಡುವಾಗ ಪರಲೋಕ ರಾಜ್ಯದಲ್ಲಿ ಪ್ರತಿಫಲ ಸಿಗ್ತದೆ. ಆದ್ರೆ ಇವರು ಯಾವ ರೀತಿ ಉಪಯೋಗಿಸಿದ್ದಾರೆ, ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಭೋಗಕ್ಕಾಗಿ, ತಮ್ಮ ಮನಸ್ಸಿಗೆ ಬಂದಂತೆ ತಮ್ಮ ಹೃದಯಗಳನ್ನು, ಮನಸ್ಸನ್ನು ಕೊಬ್ಬಿಸಿಕೊಂಡು ಉಪಯೋಗಿಸಿಕೊಂಡಿದ್ದಾರೆ. ಅದಕ್ಕಾಗಿ ಮೊದಲನೇ ವಚನದಲ್ಲಿ ಆತ್ಮ ಹೇಳ್ತಾನೆ ಅಲ್ಲ, ನಿಮಗೆ ಬರುವಂತ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಅದು ಪ್ರತಿಫಲ. ಮೂರನೇ ವಿಷಯ, ಅವ್ರಿಗೆ ಸಿಕ್ಕಿದಂತ ದುರ್ಗತಿ ಏನಂತಂದ್ರೆ ಅದರಿಂದ ಅವ್ರಿಗೆ ಏನು ಕಣ್ಣೀರು ಸಿಗ್ತದೆ, ಗೋಲಾಟ ಸಿಕ್ಕಿದೆ. ಆ ಮೊನ್ನೆ ನಿಮಗೆ ಸಾಕ್ಷಿ ಆಗುದು, ಬೆಂಕಿಯಂತೆ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು ಪ್ರತಿಫಲ. ನೋಡ್ರಿ, ಒಂದು ವೇಳೆ ಕೂಡಿಸಿಟ್ಟು ಸರಿಯಾದ ರೀತಿ ಉಪಯೋಗಿಸಿದರೆ ಪರಲೋಕ ರಾಜ್ಯದಲ್ಲಿ ಶ್ರೇಷ್ಠವಾದ ಪ್ರತಿಫಲ ಸಿಗ್ತದೆ. ಆದ್ರೆ ಪ್ರಿಯರೇ, ಇವರು ಆ ರೀತಿಯಾಗಿ ಉಪಯೋಗಿಸಲಿಲ್ಲ, ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಂಡಿದ್ದಾರೆ. ಕೆಲವರು ದುಡ್ಡಿದಂತಲ್ಲಿ ಈ ಬಂಗಾರದ ಪ್ಲೇಟ್ಗಳಲ್ಲಿ ಊಟ ಮಾಡುವಂತವ್ರು ಇದ್ದಾರೆ, ಈ ಲೋಕದಲ್ಲಿ ಈಗಲೂ ಇದ್ದಾರೆ. ದುಡ್ಡಿದೆ ಅಂತಲ್ಲಿ ಎಷ್ಟು ಬೇಕಾದ ಖರ್ಚು ಮಾಡ್ತಾರೆ, ಅನಾವಶ್ಯಕ ಖರ್ಚು ಮಾಡ್ತಾರೆ. ಅದರಿಂದ ಅವರಿಗೇನು
ಪ್ರತಿಫಲ ದೇವರ ಮುಂದೆ ಸಿಗುವುದಿಲ್ಲ. ಅದಕ್ಕಾಗಿ ಪ್ರಿಯರೇ, ನಾವು ಉಪಯೋಗಿಸುವಂತ ರೀತಿಯಲ್ಲಿ ಸರಿಯಾಗಿ ನಾವು ಉಪಯೋಗಿಸಿಕೊಳ್ಳಬೇಕಂತ ವಾಕ್ಯದಲ್ಲಿ ಗಮನಿಸ್ತೀವಿ. ಇವರು ಬಹು ಸುಖ ಪಡುವುದಕ್ಕಾಗಿ ಉಪಯೋಗಿಸಿಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಮಾತು ನೋಡಿ, ಲೂಕನ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ಕೂಡ ಅಲ್ಲೊಬ್ಬ ಐಶ್ವರ್ಯವಂತನು ಇದನ್ನಲ್ಲ, 16ನೇ ಅಧ್ಯಾಯ, ಅವನು ಯಾವ ರೀತಿ ಉಪಯೋಗಿಸಿದ ನೋಡಿ. 16ನೇ ಅಧ್ಯಾಯ 19ನೇ ವಚನದಲ್ಲಿ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಇಲ್ಲಿದ್ದಂತ ಐಶ್ವರ್ಯವಂತನು, ಇವನೇನು ಸಕಲಾತಿ ನಯವಾದ ನಾರುಮಡಿ ವಸ್ತ್ರಗಳನ್ನು ಪ್ರತಿದಿನ ವೈಭವದೊಡನೆ ಸುಖ ಪಡುತ್ತಿದ್ದನು. ಅವನು ಬಾಗಲ ಬಲಿಯಲ್ಲಿ ಒಬ್ಬ ಭಿಕ್ಷಕನು ಬಿದ್ದಿದ್ದನು, ಲಾಜರನ ಎಂಬ ವ್ಯಕ್ತಿ ಅಲ್ಲ, ಓದ್ತೇವೆ ಅಲ್ಲ, ಅವನ ಮನೆ ಬಾಗಲಲ್ಲಿ ಲಾಜರನ್ ಎಂಬ ಒಬ್ಬ ಭಿಕ್ಷೆಗಾರನು ಬಿದ್ದುಕೊಂಡಿದ್ದನು. ಅವನಿಗೆ ಒಂದಿನ ಊಟ ಹಾಕ್ಲಿಲ್ಲ. ಅವನ ಊಟ ಏನು, ಅವನು ತಿಂದಿದ್ದು ಉಳಿದಿದ್ದು ಕೆಳಗೆ ಬಿದ್ದು ತಗೊಂಡೋಗಿ ಹೊರಗೆ ಹಾಕಿದ್ರೆ ಅದನ್ನು ತಿಂತಿದ್ದ ಪಾಪ. ಅಷ್ಟು ದುರ್ದರ್ಶದಲ್ಲಿ ಇದ್ದಂತ ಬಡವ ಲಾಜರನ ನೋಡಿ ಅವನು ಸ್ವಲ್ಪ ಕನಿಕರ ಪಟ್ಟಿಲ್ಲ, ಅವನಿಗೆ ಹೆಲ್ಪ್ ಮಾಡ್ಬೇಕಂತ ಆಶೆ ಪಡಲಿಲ್ಲ. ಇವಂತ ಪ್ರತಿದಿನ ತನ್ನ ವೈಭವದೊಡನೆ ಸುಖ ಪಡುತ್ತಿದ್ದನು. ಅದು ಏನಾಯ್ತು, ನಾವು ಸ್ಟೋರಿ ಓದ್ತಿವೆ, ಯೇಸುಸ್ವಾಮಿ ಉಪಮಾನ ಏನು ಓದ್ತೀವಿ ಅಂದ್ರೆ, ಅವನ ನರಕದಲ್ಲಿ ಒಂದು ತುಟ್ಟು ನೀರಿಗಾಗಿ ಒದ್ದಾಡಬೇಕಾಗ್ತದೆ. ಭೂಲೋಕದಲ್ಲಿ ಇಷ್ಟು ಸುಖವಾಗಿ ಜೀವಿಸಿದಂತವನು ತನ್ನ ಆಸ್ತಿಯಲ್ಲಿ ಯಾರಿಗೂ ಕೂಡ ಪಾಲು ಕೊಡದೆ ಆ ಅವಶ್ಯಕತೆ ನೀಗಿಸಿ ತನಗೋಸ್ಕರ ಜೀವಿಸಿದಂತವನು ಆ ನರಕದಲ್ಲಿ ಒಂದು ಸ್ವಲ್ಪ ಒಂದು ಡ್ರಾಪ್ ನೀರಿಗಾಗಿ ಅವನು ಕೂಗಾಡ್ತಿರಂತ ವಾಕ್ಯದಲ್ಲಿ ಗಮನಿಸ್ತೇವೆ. ಅದಕ್ಕಾಗಿ ನಮ್ಗೆ ಇದೆಯಂತೇಳಿ ನಾವು ಸುಖದಿಂದ ಮಜಾ ಮಾಡ್ತಾ ಸ್ವಾರ್ಥದಿಂದ ಜೀವಿಸಿದ್ರೆ ಅದರಿಂದ ನಮಗೆ ಏನಾಗ್ತದೆ, ಕಷ್ಟವಾಗ್ತದೆ. ನೋಡಿ 25, ಆದರೆ ಅಬ್ರಾಮನ ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದ್ದಿ. ಐಶ್ವರ್ಯವಂತನು, ಅವನು ಏನು ಆಶಿಸಿದ ಅದೆಲ್ಲವನ್ನು ಹೊಂದಿದ್ದಾನೆ, ಅನುಭವಿಸಿದ್ದಾನವ. ಮತ್ತೊಬ್ಬರಿಗೆ ಉಪಯೋಗ ಆಗ್ಲಿಲ್ಲ. ಅಲ್ಲಿದ್ದಂತ ಬಡ ಲಾಜರನಿಗೆ ಕೂಡ ಅವನು ಉಪಯೋಗ ಆಗಲಿಲ್ಲ. ಅದಕ್ಕಾಗಿ ಪರಲೋಕದ ನರಕದಲ್ಲಿ ಅವನು ಒದ್ದಾಡ್ತಿರುವಂಥದ್ದು, ಕೂಗಾಡ್ತಿರುವಂಥದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ದೇವರು ನಮಗೆ ಕೊಟ್ಟದ್ದನ್ನು, ಇಲ್ಲ ನಾವು ದೇವರ ಕೃಪೆಯಿಂದ ಸಂಪಾದಿಸಿದ್ದನ್ನು ಮತ್ತೊಬ್ಬರಿಗೆ, ಔಷಧದಲ್ಲಿದ್ದಂಥವರಿಗೆ, ಕಷ್ಟದಲ್ಲಿದ್ದಂಥವರಿಗೆ, ಸಮಸ್ಯೆಗಳಿದ್ದಂಥವರಿಗೆ ಸ್ವಲ್ಪ ಸಹಾಯ ಮಾಡುವಾಗ ಅದೇನಾಗ್ತದೆ, ಪರಲೋಕದಲ್ಲಿ ರಿಜಿಸ್ಟರ್ ಆಗ್ತದೆ, ನಮ್ಮ ಅಕೌಂಟಿಗೆ ಸೇರಿಸಲ್ಪಡ್ತದೆ, ನಮ್ಗೆ ಒಳ್ಳೆ ಪ್ರತಿಫಲ ಸಿಗ್ತದೆ. ಅದಕ್ಕಾಗಿ ಉಪಯೋಗಿಸುವಂತ ರೀತಿಯನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋಣ. ಅದೇ ಲೂಕನ ಬರೆಸುವಾರ್ತೆ 12ನೇ ಅಧ್ಯಾಯ ನೋಡಿ, 12ನೇ ಅಧ್ಯಾಯ ಅಲ್ಲಿ ಕೂಡ ಹೇಳ್ತಾನೆ. 12ನೇ ಅಧ್ಯಾಯದಲ್ಲಿ 12ನೇ ಅಧ್ಯಾಯ 15ನೇ ವಚನದಲ್ಲಿ ಒಂದು ಮಾತಿದೆಯಲ್ಲ, 15ನೇ ವಚನ, ಜನರಿಗೆ ಎಲ್ಲ ಲೋಭಕ್ಕೂ ಎಚ್ಚರವಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವನಾಧಾರವಾಗುವುದಿಲ್ಲ ಎಂದು ಹೇಳಿ ಒಂದು ಸಾಮ್ಯ ಹೇಳಲಿಕ್ಕೆ ರೀಸನ್ ಇದೆ. ಅಲ್ಲಿ ಐಶ್ವರ್ಯವಂತನ ಸಾಮ್ಯ. ಅದಕ್ಕಾಗಿ ಎಲ್ಲ ಲೋಭಕ್ಕೂ ಎಚ್ಚರವಾಗಿರ್ಬೇಕು. ಮತ್ತು ಎಷ್ಟು ಆಸ್ತಿ ಇದ್ರೂ ಅದು ಜೀವನಾಧಾರವಾಗುವುದಿಲ್ಲ. ಅದರಿಂದ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಆತ್ಮಗಳನ್ನು ರಕ್ಷಿಸಿಕೊಳ್ಬೇಕು. ಆತ್ಮ ಸಂರಕ್ಷಣೆ ಪೌಲ್ ಹೇಳ್ತಾನಲ್ಲ ಫಿಲಿಪ್ಪಿ 4:17 ನಿಮ್ಮ ಆತ್ಮಗಳ ಆದಾಯಕ್ಕಾಗಿ ವೆಚ್ಚ ಮಾಡ್ರಿ. ಸೇವೆಗೆ ಸಹಾಯ ಮಾಡುವಾಗ ನಿಮಗೆ ರಕ್ಷಣೆ ಸಿಗ್ತದೆ ಮತ್ತು ನಿಮಗೆ ಪ್ರಯೋಜನವಾಗ್ತದೆ ಅಂತೇಳಿ. ಮತ್ತೆ ಹಾಗೆ ಓದ್ತಾ ಬರುವಾಗ 21ನೇ ವಚನದಲ್ಲಿ, ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೇ ಇರುವವನು ಅವನಂತೆಯೇ ಇದ್ದಾನೆ. ಇಲ್ಲಿ ಐಶ್ವರ್ಯವಂತ ಬಗ್ಗೆ ಓದ್ತೀವಿ. ತನಗೋಸ್ಕರ ದ್ರವ್ಯವನ್ನು ಇಟ್ಟುಕೊಂಡು ದೇವರ ವಿಷಯಗಳಲ್ಲಿ, ಇಲ್ಲ ಬಡವರ ವಿಷಯದಲ್ಲಿ ಯಾವುದನ್ನು ಮಾಡಿಕೊಳ್ಳದೆ ಇರುವಂತವನು ಯಾರಿಗೆ ಹೋಲಿಸಿ ಮಾತಾಡ್ತಾನೆ, ಇದ್ದಂತ ಐಶ್ವರ್ಯವಂತನಿಗೆ. ಒಂದೇ ರಾತ್ರಿ ಪ್ರಾಣ ಹೋದ್ರೆ ನಿನ್ನ ಆಸ್ತಿ ಎಲ್ಲಿ ಹೋಗ್ತದೆ. ಅದಕ್ಕಾಗಿ ನಾವು ಗಮನಿಸುವಂತ ಒಂದು ವಿಷಯ, ದೇವರು ನಮಗೆ ಕೊಟ್ಟದ್ದಂತ ಸಂಪಾದನೆ, ಅದನ್ನು ನಾವು ಸತ್ಕಾರ್ಯಗಳ ಮೂಲಕವಾಗಿ ನಾವು ಉಪಯೋಗಿಸುವಾಗ ನಮಗೆ ಶ್ರೇಷ್ಠವಾದಂತಹ ಪ್ರತಿಫಲವು ಪರಲೋಕ ರಾಜ್ಯದಲ್ಲಿ ಸಿಗ್ತದೆ. ಅದು 16ನೇ ಅದೇ 9ನೇ ವಚನ ಒಂದು ಮಾತಿದೆ ನೋಡಿ, ಅದು ಹೇಳಿ ನಾನು ಮುಗಿಸ್ತೇನೆ. 16ನೇ ಲೂಕನ ಬರೆಸುವಾರ್ತೆ 16:9ನೇ ವಚನ, ಅನ್ಯಾಯದ ಧನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ಸ್ಥಾನಗಳಲ್ಲಿ ಸೇರಿಸುವರು. ಏನಿದೆ ವಾಕ್ಯದ ಅರ್ಥ ಅಂದ್ರೆ, ನಿಮಗೆ ಧನ ಅನ್ಯಾಯವಲ್ಲ, ಅದು ನಮ್ಮ ಹತ್ರ ಇರುವಾಗ ನಾವು ಅದನ್ನು ಉಪಯೋಗಿಸಿಕೊಂಡು ನಾವು ಸ್ನೇಹಿತರನ್ನು ಸಂಪಾದಿಸಿಕೊಳ್ಳುವಾಗ, ಅಂದ್ರೆ ಕಳ್ತನ ಮಾಡಿ ಸ್ನೇಹಿತರನ್ನು ಸಂಪಾದಿಸಿಕೊಳ್ಬೇಕಂತ ವಾಕ್ಯದ ಅರ್ಥ ಅಲ್ಲ.
ದರೋಡೆ ಮಾಡಿ ಬ್ಯಾಂಕ್ ಕಳ್ತನ ಮಾಡಿ ಅದನ್ನ ತಂದು 10 ಜನ ಹಂಚಬೇಕಂತ ಹೇಳಿ ದೇವರ ವಾಕ್ಯ ಹೇಳ್ತಾ ಇಲ್ಲ. ಆದ್ರೆ ಹಣದ ಮೂಲಕವಾಗಿ ನೀವೇನ್ ಮಾಡಿದ್ರೆ ಸ್ನೇಹಿತರನ್ನ ಸಂಪಾದಿಸ್ಕೊಳ್ರಿ. ಅಂದ್ರೆ ನೀವು ಸತ್ಕಾರ್ಯಗಳು ಮಾಡ್ರಿ, ಅವಶ್ಯಕತೆ ಇದ್ದಂತವ್ರಿಗೆ ಉಪಯೋಗವಾಗ್ರಿ. ಆಗ ಏನಾಗ್ತದೆ, ಒಂದು ವೇಳೆ ಇದು ಅಶಾಶ್ವತ, ನಾನು ಮೊದಲೇ ಹೇಳಿದ್ದೆ, ಹಣವು ಅಶಾಶ್ವತ, ಅದು ಒಬ್ಬರ ಹತ್ರ ಇರುವುದಿಲ್ಲ. ಇವತ್ತು ನಿಮ್ಮ ಹತ್ರ ಇದೆ, ನಾಳೆ ಮತ್ತೊಬ್ಬರು ಇರ್ತದೆ. ಅದು ದಾಟಿ ಹೋದಾಗ ಇವ್ರೇನ್ ಮಾಡ್ತಾರೆ, ಇವ್ರು ಮಾಡಿರುವಂತಹ ಉಪಕಾರದಿಂದ ನಿಮ್ಮನ್ನು ಶಾಶ್ವತ ಸ್ಥಾನಗಳಲ್ಲಿ ಸೇರಿಸ್ತಾರೆ. ಅಲ್ಲಿರ್ತದೆ ಇಲ್ಲಿ ಮಾಡಿದ ಉಪಕಾರ, ಇಲ್ಲಿ ಮಾಡಿದ ಸತ್ಕ್ರಿಯೆ, ಇಲ್ಲಿ ಮಾಡಿದ ದಾನ ಧರ್ಮಗಳು ಅಲ್ಲಿ ನಮಗೆ ಪ್ರತಿಫಲ ಕೊಡ್ತಾರೆ. ಅದಕ್ಕಾಗಿ ಪ್ರಿಯರೇ, ನಾವು ಈ ರೀತಿಯಾಗಿ ಜೀವಿಸುವಾಗ ಪರಲೋಕ ರಾಜ್ಯದಲ್ಲಿ ನಮಗೆ ಶ್ರೇಷ್ಠವಾದ ಪ್ರತಿಫಲ ಇರ್ತದೆ. ಅದಕ್ಕಾಗಿ ನಾನು 2 ವಿಷಯ ಹೇಳಿದೆ. ಇವರು ಹೇಗೆ ಉಪಯೋಗಿಸಿದ್ದಾರಂದ್ರೆ, ಮೊದಲು ಬರೀ ಬಚ್ಚಿಟ್ಟುಕೊಳ್ಳುವುದಕ್ಕಾಗಿಯೇ ಸಂಪಾದಿಸಿದ್ದಾರೆ, ನೋಡಿಕೊಂಡು ಸಂತೋಷ ಪಡ್ತಿದ್ರು ಅಷ್ಟೇ. ಆಮೇಲೆ 2ನೇದು, ಅವರ ಸ್ವಾರ್ಥಕ್ಕಾಗಿ ಅಲ್ಲ, ಅವರ ಭೋಗಕ್ಕಾಗಿ ಮನಸ್ಸಿಗೂ ಬಂದಂತೆ ಅವರು ನಡೆದುಕೊಂಡ ಅವರ ಹೃದಯಗಳನ್ನು, ಮನಸ್ಸನ್ನು ಅವರು ಕೊಬ್ಬಿಸಿಕೊಂಡಿದ್ರು. ಅದರಿಂದ ಕೂಡ ಪ್ರಯೋಜನ ಆಗುವುದು. ಅದಕ್ಕಾಗಿ ಈ 2 ವಿಷಯಗಳನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಈ ರೀತಿಯಾಗಿ ಅವರು ಉಪಯೋಗಿಸಿದ್ರಿಂದ ಅವ್ರಿಗೆ ಬಂದಂತ ದುರ್ದಶೆ ಏನು, ಅವ್ರಿಗೆ ಏನು ಉಂಟಾಗಿದೆ. ಮೊದಲನೇ ವಚನ, ದರಿಗರೇ ಕೇಳಿರಿ, ನಿಮಗೆ ಬರುವಂತ ದುರ್ದಶೆಗಳಿಗಾಗಿ ಕಣ್ಣೀರಿಡಿರಿ, ಗೋಳಾಡಿ. ಕಣ್ಣೀರು ಗೋಲಾಟ ಉಳಿದಿದೆ, ಸಂತೋಷ ಸಮಾಧಾನ ಇಲ್ಲ, ಕಣ್ಣೀರು ಗೋಲಾಟ ಬಿಡಿದೆ. ಅಷ್ಟು ಮಾತ್ರವಲ್ಲ, ಅಂತ್ಯ ದಿವಸಗಳು ಬಂದರು. ಅಲ್ಲ ಹೇಳ್ತಾನೆ, ಆ ಮೊನ್ನೆ ನಿಮಗೆ ಸಾಕ್ಷಿಯಾದ ಬೆಂಕಿ ಅಂತ ನಿಮ್ಮ ಮಾಂಸವನ್ನು ನುಂಗಿ ಬಿಡುವುದು. ಮತ್ತೆ ಅದೇ ರೀತಿಯಾಗಿ ವಧೆ ದಿವಸ ಬಂದಿದೆ. ದೇವರು ತಪ್ಪದ ನ್ಯಾಯ ವಿಚಾರಣೆ ಮಾಡ್ತಾನೆ. ನಮಗೆ ಕೊಡಬೇಕಂತ ಪ್ರತಿಫಲ ಕೊಟ್ಟೆ ಕೊಡ್ತಾರೆ. ಒಳ್ಳೇದು ಮಾಡಿದ್ರೆ ಒಳ್ಳೆ ಪ್ರತಿಫಲ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಪ್ರತಿಫಲ. ಅದಕ್ಕಾಗಿ ಭೂಲೋಕದಲ್ಲಿ ಜೀವಿಸ್ತಿರುವಂತ ನಾವು ಇಲ್ಲಿದ್ದಂತೆ ಈ ವಿಶ್ವಾಸಿಗಳ ಹಾಗೆ ನಾವು ಜೀವಿಸದೆ, ದೇವರು ನಮಗೆ ಕೊಟ್ಟಂತಹ ಸ್ವಲ್ಪ ಸಂಪಾದನೆಯಲ್ಲಿ ನಾವು ಉಪಯೋಗಿಸಿಕೊಳ್ಳೋಣ. ಸಾಧ್ಯವಾದರೆ ಸಮಸ್ಯೆಗಳಲ್ಲಿದ್ದಂಥವರಿಗೆ, ಕಷ್ಟದಲ್ಲಿದ್ದಂಥವರಿಗೆ, ಕೊರತೆಯಲ್ಲಿದ್ದಂಥವರಿಗೆ ನಾವು ಉಪಯೋಗಿಸಿ ಪರಲೋಕ ರಾಜ್ಯದಲ್ಲಿ ಶ್ರೇಷ್ಠವಂತ ಪ್ರತಿಫಲವನ್ನು ನಾವು ಪಡ್ಕೊಳ್ಳೋಣ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳನ್ನು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದ.